यन्तु मंगानि वाक् प्राणचक्षुश्रोत्रियम् अथ बलमिन्द्रियाणि च सर्वाणि सर्वं ब्रह्मोपनिषदम् माहं ब्रह्म निराकुर्याम् मा ब्रह्म निराकरोत् अनिराकरणम् अस्तु अनिराकरणं मे अस्तु तदात्मनि निरतेय उपनिषत्सु धर्माः ते मयि सन्तु ओम शांति शांति शांति। हरि ओम श्री गुरुभ्यो नमः। हरि ओम। सदाशिव समारंभां शंकराचार्य मध्यमां अस्मदाचार्य पर्यंतां वंदे गुरु परंपरां। ನಾವು ನಮ್ಮ ಉಪನಿಷತ್ ಮಾಲಿಕೆಯಲ್ಲಿ ಎರಡನೆಯ ಗ್ರಂಥವಾದಂತಹ ಕೇನೋಪನಿಷತ್ ಅನ್ನುವಂತ ಚಿಕ್ಕದಾದರೂ ಮಹಾನ್ ಗರ್ಭಿತವಾದಂತಹ ಅರ್ಥವುಳ್ಳ ಉಪನಿಷತ್ತನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಆತ್ಮೀಯರೇ. ಇವತ್ತಿನ ದಿವಸ ನಾವು 4ನೇ ಶ್ಲೋಕಕ್ಕೆ ಬಂದು ನಿಂತಿದ್ದೇವೆ. ಈ ಒಂದು 4ನೇ ಶ್ಲೋಕದಲ್ಲಿ ಕೇನೋಪನಿಷತ್ತಿನ ಮಹಾವಾಕ್ಯವಿದೆ. ಮಹಾವಾಕ್ಯಗಳು 4 ಆದರೂ ಕೂಡ ಇಲ್ಲಿರುವಂತಹ ಮಹಾವಾಕ್ಯ ಆ ಮಹಾವಾಕ್ಯಗಳಲ್ಲಿ ಬರುವುದಿಲ್ಲ. ಈ ಒಂದು ಉಪನಿಷತ್ತಲ್ಲಿ ಅನೇಕ ಮಹಾವಾಕ್ಯಗಳು ಇವೆ. ಆ ಮಹಾವಾಕ್ಯಗಳಂದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಗಳಿಗೆ ನಾವು ಮಹಾವಾಕ್ಯಗಳೆಂದು ಹೇಳುತ್ತೇವೆ. ಮಹಾವಾಕ್ಯಗಳನ್ನ ದೊಡ್ಡ ವಾಕ್ಯಗಳಲ್ಲ, ಜೀವಾತ್ಮ ಪರಮಾತ್ಮ ಐಕ್ಯ ಬೋಧನೆ ಮಾಡುವಂತ ವಾಕ್ಯಗಳಿಗೆ ನಾವೇನಂತೀವಿ, ಮಹಾವಾಕ್ಯಗಳನ್ನು ಹೇಳುತ್ತೀವಿ. ಎಲ್ಲ ನಮ್ಗೆ ಪ್ರಿಲಿಮಿನರಿ ಗೊತ್ತಿರಬೇಕು. ಇವತ್ತಿನ ದಿವಸ ಪ್ರಮುಖವಾದ ಘಟ್ಟಕ್ಕೆ ಬಂದೇವಿ ಆತ್ಮೀಯರೇ. ವೇದ ಅನ್ನುವಂಥದ್ದು ಒಂದು ಕನ್ನಡಿ ಇದ್ದ ಹಾಗೆ, ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಎದುರು ಬದರಾಗಿ ಕನ್ನಡಿ ಎದುರಿಗೆ ನಿಂತುಕೊಂಡು ನಮ್ಮ ಮುಖವನ್ನು ಹೇಗೆ ಗುರುತಿಸುತ್ತೇವೆಯೋ ಹಾಗೆ ಈ ಉಪನಿಷತ್ ಅನ್ನುವಂತಹ ಕನ್ನಡಿ ಎದುರಿಗೆ ನಮ್ಮ ಸ್ವರೂಪವನ್ನು ಗುರುತಿಸಬೇಕಾಗಿದೆ. ನಮ್ಮ ಸ್ವರೂಪವನ್ನು ಗುರುತಿಸಿದ ನಂತರ ಆ ಸ್ವರೂಪವು ಪರಮಾತ್ಮನ ಸ್ವರೂಪವು ಎರಡೇ ಒಂದು ಇರುವುದರಿಂದ ಲಕ್ಷಣ ಐಕ್ಯ ವಸ್ತು ಐಕ್ಯ, ಜೀವಾತ್ಮನೇ ಪರಮಾತ್ಮನೆಂಬ ಜ್ಞಾನವು ಆಗುತ್ತದೆ. ನಾನು ಕನ್ನಡಿ ಮುಂದ ಮುಖ ನೋಡ್ಬೇಕು ಅಂತ ನಿಂತೆ, ನನಗೆ ಮುಖ ಕನ್ನಡಿ ಒಳಗ ಕಾಣಬೇಕು ಕಾಣಬಾರ್ದ್ರಿ? ಕಾಣಬೇಕು ಮತ್ತೆ ಕಾಣಂಗಿಲ್ಲ. ಈಗ ನಾ ತೋರಿಸ್ತೇನೆ ನಿಮಗ ಭಗವಂತನ ಅಥವಾ ಆತ್ಮನನ್ನ ತೋರಿಸ್ತೇನೆ. ಈ ಶ್ಲೋಕದಾಗ ಇವತ್ತ ಪ್ರಮುಖ ಘಟ್ಟಕ್ಕೆ ಬಂದೇವಿ. ಈ ಪ್ರಮುಖ ಘಟ್ಟಕ್ಕೆ ತಯಾರಿ ಮಾಡ್ಬೇಕಂತ ತಿಳ್ಕೊಂಡು 2 ದಿವಸ ನಿಮಗ ಪರೀಕ್ಷೆ ಮಾಡಿದೆ. ಏಕೆಂದರೆ ಈ ವಿಷಯ ನಿಮ್ಮ ಅಂತರಾಳಕ್ಕೆ ಇಳಿಯುತ್ತದೆಯೋ ಇಲ್ಲವೋ ಎಂದು ನನಗೆ ಪರೀಕ್ಷೆ ಮಾಡಬೇಕಾಗಿತ್ತು ಆತ್ಮೀಯರೇ. ಈಗ ಕನ್ನಡಿ ಮುಂದೆ ಎದುರು ಬದುರು ನಿಂತು ನೋಡುವಾಗ ನಮ್ಮ ಮುಖ ಕಾಣಬೇಕು. ಒಂದ್ ವೇಳೆ ಕಾಣದೆ ಹೋದರೆ ಏನಂತೂ ಅರ್ಥೈಸುತ್ತೀರಿ? ನಿಮ್ಮಲ್ಲಿ ಎಲ್ಲರಿಗೂ ಕನ್ನಡಿ ಮುಂದೆ ಈ ವೇದ ಅನ್ನುವಂತಹ ಕನ್ನಡಿ ವೇದ ಯಾರ ಹಲೋ ಗುರುಸಿದ್ದಪ್ಪನವ್ರು ಬಂದ್ ಮಾಡಿ. ವೇದ there is a disturbance. ವೇದ ಅನ್ನುವಂತಹ ಕನ್ನಡಿ ಎದುರಿಗೆ ನಿಂತರೆ ಜೀವಾತ್ಮನ ಸ್ವರೂಪ ಅಂದ್ರೆ ನನ್ನ ಸ್ವರೂಪ ನನಗೆ ಗೊತ್ತಾಗಬೇಕು. ಅಥವಾ ಈ ಲೌಕಿಕ ಕನ್ನಡಿ ಎದುರಿಗೆ ನಿಂತಾಗ ನನ್ನ ಮುಖ ಅದರಲ್ಲಿ ಗೋಚರ ಆಗಬೇಕು. ಗೋಚರ ಆಗ್ಲಿಕ್ಕಂದ್ರೆ ಏನಂತ ನಿರ್ಣಯ ಮಾಡ್ತೀರಿ? ಕನ್ನಡಿ ಒಳಗ್ ಧೂಳು ಕುಂತೈತೆ ಅಂತ ಇದನ್ ಮಾಡು. ಕನ್ನಡಿ ಅಂದ್ರೆ ಯಾವ್ದ್ರಿ? ಇದ್ರಾಗ ಅಂತಃಕರಣ. ಅಂತಃಕರಣ ಅನ್ನುವಂತ ಕನ್ನಡಿ ಒಳಗ ಧೂಳು ಅಂದ್ರೆ ಯಾವ ಧೂಳು ಕುಂತಿರ್ತಾವ್ರಿ? ಅಲ್ಲಿ ಕುಂಡಿರ್ಬೋದು ಅನ್ನೋ ಧೂಳುಗಳು ಎಷ್ಟು? 2. ಪರದೋಷ, ಒಂದು ವಿಕ್ಷೇಪ. ಆವರಣ ನಾವು ಆವರಣ ತೆಗಿತೀನಿ. ಈಗ
ನಾನು ಆವರಣ ಈಗ ಶ್ಲೋಕದಾಗ ತೆಗಿತೀನಿ, ಅದು ನನ್ನ ಜವಾಬ್ದಾರಿ. ಅಥವಾ ಈ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಏನದಾನ, ಈ 4ನೇ ಈ ಶ್ಲೋಕದಾಗ ಗುರು ಏನದಾನ, ಅನಾಮಧೇಯ ಗುರು ಏನದಾನ, ಆ ಗುರು ಎಲ್ಲರ ಇಲ್ಲಿ ಏನು ಶ್ರೋತೃ ಅದಿರಿ ಈ ನಿಮ್ಮೆಲ್ಲರ ಆವರಣ ದೋಷವನ್ನ ಭಂಗ ಮಾಡ್ತಾನೆ. ಆದರೆ ನಿಮ್ಗೆ ಪರಮಾತ್ಮ ಕಾಣ್ಲಿಲ್ಲ, ಇದ್ರಾಗ ಯಾರಿಗಾದ್ರೂ ಒಬ್ಬರಿಗೆ ಕಾಣ್ಲಿಲ್ಲ ಅಂದ್ರೆ ದೋಷ ವೇದದ್ದೋ ಏನ್ ನಿಮ್ದೋ? ಮತ್ತ ಅವ್ರು ಏನ್ ಮಾಡ್ಬೇಕು ಹಾಗಾದ್ರೆ ಅನ್ನುವಂಥದ್ದು ಅವ್ರಿಗೆ ಬಿಟ್ಟ ವಿಚಾರ. ಅವ್ರು ಕೂಡ ನಾವು ಕುತ್ಕೊಂಡಿವಂದ್ರ ನಮ್ಮ ಪ್ರಗತಿ ಉಳಿದವ್ರ ಪ್ರಗತಿ ಆಗುವುದಿಲ್ಲ. ಅವ್ರು ತಿಳ್ಕೋಬೇಕು ವೇದ ಏನು ಹೇಳ್ತದಪ್ಪ ನಮಗ ಕಾರಣವಾದದ್ದು ಅಂದ್ರೆ ನಮ್ಮಲ್ಲೇ ದೋಷ ಅದ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನೆ ಮಾಡ್ಬೇಕು. ಶಾಸ್ತ್ರದಲ್ಲಿ ಏನು ದೋಷ ಇಲ್ಲ, ಹೇಳೋರಲ್ಲಿ ಏನು ದೋಷ ಇಲ್ಲ, ನನ್ನಲ್ಲೇ ದೋಷ ಅಂತ ತಿಳಿದ್ರ ನೀವು ಉದ್ಧಾರ ಆಗ್ತೀರಿ. ಆ ದೋಷವನ್ನ ವೇದದಲ್ಲಿ ಅಥವಾ ಗುರುವಿನಲ್ಲಿ ಗುರುತಿಸಿದರೆ ನೀವು ಉದ್ಧಾರ ಆಗುವುದಿಲ್ಲ, ಪರ್ಮನೆಂಟ್ ಅಜ್ಞಾನಿಯಾಗಿ ಉಳಿಯುತ್ತೀರಿ ಅನ್ನುವ ಪೀಠಿಕೆಯೊಂದಿಗೆ ನಿನ್ನೆಯ ವಿಷಯವನ್ನ ಮುಂದುವರಿಸುತ್ತೇನೆ. ಆ 4ನೇ ಮಂತ್ರವನ್ನ ನಿನ್ನೆ ಓದಿದೆ. ಕೈಯೊಳಗ ಎಷ್ಟು ಜನಕ ಪುಸ್ತಕ ಇದೆ ನೋಡ್ರಿ, ನಾ ಹೆಂಗ್ ಬಿಡಿಸ್ತೇನೆ ಈಗ. ಅನ್ಯತ್ಯೇವ ನೋಡ್ರಿ, ಅನ್ಯ ದೇವ ಅನ್ನೋದನ್ನ ಅದಕ್ಕೆ ಕೈಯಾಗ ಪುಸ್ತಕ ಬೇಕನ್ನೋದು. ಎಷ್ಟು ಜನರ ಕೈಯಾಗ ಪುಸ್ತಕ ಇಲ್ಲ, ಕೈ ಐತ್ರಿ ಈಗ ಸದ್ಯ. ಪುಸ್ತಕ ಕಡಿ ಇಲ್ರಿ, ತರ್ಸ್ಕೊತೀನಿ ಇಲ್ಲಿ ಎತ್ತಬೇಕು ಕೈ, ಹಂಗೆಲ್ಲ ಎತ್ತದು. ಇಲ್ಲಿ ಎತ್ತಬೇಕು, ಇಲ್ಲಿ ನನಗೆ ಗೊತ್ತಾಗ್ಬೇಕು. ಇಲ್ಲಿ ಐತ್ ನೋಡ್ರಿ ಬಟನ್, ಐತ್ ನೋಡ್ರಿ 3ನೇ ಬಟನ್. Kamala and 2 more have raised their hands. Totally 3 people, they are not having the book. Basavaraj, Nilure and 5 more have raised their hands. So 8 people don't have their book here. ಹೀಗಾದ್ರೆ ಅರ್ಥ ಆಗೋದಿಲ್ಲ ಆತ್ಮೀಯರೇ. ಅಶೋಕ್ ಮೋದಿ ನೋ, ಅಪ್ಪಣ್ಣ ಕೋಳೂರ್ ನೋ, Manju Bangar and 4 have raised their hands. Sorry sir, I am asking you repeatedly to get this book from somewhere else. Otherwise it is very very difficult. I cannot transfer the knowledge as it is to you if you don't have any book. ಹರಿಕತೆ ಅನ್ನೋದು ಹರಿಕತೆ ಅಲ್ಲ, ಬತ್ತಿ ಹೊಸ್ಕೊಂತ ಕೇಳ್ತಾರ. ಹರಿಕತೆ ಬತ್ತಿ ಹೊಸಿತಾರ, ಬತ್ತಿ ಹಳ್ಳಿ ತಗೊಂಡ್ ಹೋಗಿರ್ತಾರ, ಅಲ್ಲಿ ಬತ್ತಿ ಹೊಸಿರ್ತಾರ. ಬತ್ತಿ ಹೊಸಿಯೋ ಕ್ಲಾಸ್ ಅಲ್ಲ ಇದು. ಮೈ ಗಾಡ್, ಅವ್ರ ತರಕ ರೊಕ್ಕ ಕಳ್ಸಿರ್ ಬರ್ತಾರ ಇವತ್ತ ನಾಳೆ. ಅಲ್ಲ ಕೈಯಾಗ ಈಗಿಲ್ಲ ಅಂದ್ರೆ ನಮಗ್ ಮತ್ ನಾಳೆ ಇದ್ರೆ ಹೇಳ್ಕೊಂಡ್ರಲ್ಲೇನ್ರಿ ಇವ್ರ ನಿಮ್ಮ ಹೆಸರು ಬರ್ತಾ ಇದ್ರಿ ಏನಾಯ್ತು ರುದ್ರಪ್ಪ ಅವ್ರೆ? ಅನ್ಯತೇವ, ಅನ್ಯ ದೇವ ಅಂದಿಲ್ಲ ನಾನು, ಅನ್ಯತೇವ ತತ್ ವಿದಿತಾತ್ ಅಥೋ ಅವಿದಾತ್ ಅಧಿ. ಇದ ಮಹಾವಾಕ್ಯ ಇದ್ರಾಗ. ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಮಾನಂದಂ ಬ್ರಹ್ಮ ಬ್ರಹ್ಮಾಸ್ಮಿ ಅಂತ 4 ವೇದಗಳಿಂದ 4 ಮಹಾವಾಕ್ಯಗಳನ್ನ ಸ್ಯಾಂಪಲ್ ಆಗಿ ತೊಗೊಂಡಾರ. ಅಂತ ಅನೇಕ ವಾಕ್ಯಗಳು ಉಪನಿಷತ್ನಲ್ಲಿ ಬರ್ತಾವ. ಕೇನೋಪನಿಷತ್ತಲ್ಲಿ ಅಂತ ಮಂತ್ರಗಳು ಬಹಳ ಅದಾವ. ಇದು 1ನೇ ಮಂತ್ರ. ಈ ಮಂತ್ರದಲ್ಲಿ ನಿಮಗೆ ಪರಮಾತ್ಮನ ದರ್ಶನ ಆಗಬೇಕು ಅಂದ್ರೆ ನೀವು ಯೋಗ್ಯ ಅಭ್ಯರ್ಥಿಗಳು ಅದೀರಿ ಅಂತ ಅರ್ಥ. ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗಳು ಅದೀರಿ ಅಂತ ಅರ್ಥ. ಒಂದ್ ವೇಳೆ ನಿಮಗ ಇಲ್ಲಿ ಭಗವಂತನ ಸ್ವರೂಪವಾಗಲಿ ಜೀವನ ಸ್ವರೂಪವಾಗ್ಲಿ ಗೊತ್ತಾಗ್ಲಿಲ್ಲ ಅಂದ್ರ ಅದು ನಿಮ್ಮ ಅಂತಃಕರಣದಲ್ಲಿ ದೋಷ ಅದ ಅಂತ ತಿಳ್ಕೊಳ್ರಿ. ಅದನ್ನ ಇವತ್ತು ಹೇಳಾಕತ್ತಾರ. ನಾನು ಬಹಳ ನಿಧಾನ ಮಾಡಿ ಹೇಳ್ತೇನೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಎಲ್ಲರದು ಆಸ್ತಿ ಏನೋ ಐತಿ, ತಿಳ್ಕೊಳಕ್ ಬುದ್ಧಿ ಮಾತ್ರ ಹರ್ತಬೇಕಾಗ್ಯದ. ಎಲ್ಲರದು ಆಸ್ತಿ ಅದ, ಅದ್ರಾಗೇನ್ ಇವತ್ತು ತಿಳಿದವ್ರದ್ದು ಆಸ್ತಿ ಅದ, ತಿಳಿಲಾರ್ದವ್ರು ಆಸ್ತಿ ಅದ. ಈ ಉಪನಿಷತ್ ಕ್ಲಾಸಿಗೆ ಬಿಟ್ಟು ಹೊರಗೆ ಏನ್ ಜನ ಅದಾರ, ಲೌಕಿಕ ಪ್ರಪಂಚದಾಗ ಜನ ಅದಾರಲ್ಲ, ಅವ್ರದ್ದು ಇದ ಆಸ್ತಿ ಅದ. ಆದ್ರ ಅವ್ರಿಗೆ ಗೊತ್ತಿಲ್ಲ, ಇದನ್ನ ತಿಳ್ಕೊಬೇಕನ್ನುವಂತ ಹಪಾಪಿನಿಲ್ಲ. ಇಷ್ಟದ ನಿಮ್ಗೆ ಹಪಾಪಿ ಅದ, ಅವ್ರಿಗೆ ಇದು ಇಲ್ಲ ಅಂದ್ರ ಅವ್ರು ನಿಮ್ಗಿಂತ ಹಿಂದದಾರ ಅಂತ ಅರ್ಥ. ನೀವು ಮುಂದದಿರಿ ಅಂತಂದ್ರ ಇವತ್ತಿನ ಕ್ಲಾಸ್ ನಿಮ್ಗೆ ತಿಳಿತಂದ್ರ ನೀವು 1ನೇ ನಂಬರ್ ಅಧಿಕಾರಿಗಳು. ನಾಳೆ ಕ್ಲಾಸ್ ತಿಳಿತಂದ್ರ 2ನೇ ನಂಬರ್ ಅಧಿಕಾರಿಗಳು. ನಾಡ್ದದ ಕ್ಲಾಸ್ ತಿಳಿತಂದ್ರ 3ನೇ ನಂಬರ್ ಅಧಿಕಾರಿಗಳು.
ಈ 35 ಶ್ಲೋಕ ಅದಾವ ಈ ಉಪನಿಷತ್ತಾಗ. 35ನೇ ಶ್ಲೋಕದ ಮಟನು ತಿಳಿಲಿಲ್ಲ ಅಂದ್ರ ನಾವು ಈ ಉಪನಿಷತ್ತನ್ನ ಅಭ್ಯಾಸ ಮಾಡಲಿಕ್ಕೆ ಅಧಿಕಾರಿಗಳೇ ಅಲ್ಲ ಅಂತ ತಿಳಿದು ಒಂದು ಪೀಠಿಕೆ ಒಂದಿಗೆ ಇವತ್ತಿನ ದಿವಸ ನಾ ಏನ್ ಹೇಳಕತ್ತೇನಿ ಅಂತಂದ್ರ, ನಿನ್ನೆ ಏನ್ ಹೇಳಿದ್ರು ಅಪ್ಪ ಅವರು ಅಂದ್ರ, ಫ್ರಮ್ ವೇರ್ ಡಿಡ್ ದಿ ಸೀಕ್ರೆಟ್ ಕೀ ಕಮ್, ಈ ಒಂದು ಪರಮಾತ್ಮನನ್ನ ತಿಳಿಬೇಕನ್ನುವಂತ ಚಾವಿ ಉಪನಿಷತ್ತದಾಗ ಇದ್ರೂ ಕೂಡ ನೀವೇ ಇದನ್ನ ಓಪನ್ ಮಾಡ್ತೀವಿ ಅಂದ್ರೆ ಚಾವಿ ಗುರುವಿನ ಹತ್ರ ಅದ ಅಂತಾರಪ್ಪ. ಈ ಏನು ಕೇನೋಪನಿಷತ್ತಿನ ಗುರು ಅದನ್ನಲ್ಲ, ಅವನ ಕಡೆ ಐತಿ ನಮ್ ಚಾವಿ ಅದು. ಫ್ರಮ್ ವೇರ್ ಡಿಡ್ ದ ಸೀಕ್ರೆಟ್ ಕೀ ಕಮ್, ಎಲ್ಲಿ ಬರ್ತದ ಚಾವಿ, ಯಾರ ಕಡೆ ಅದ ಅಂತ ಕೇಳಿದ್ರೆ, ಇಟ್ ಈಸ್ ವಿತ್ ಗುರು. ದ ಗುರು ಸೇಜ್ ಇತಿ ಶುಶ್ರೂಮಃ, ಐತ್ ನೋಡ್ರಿ, ಇತಿ ಶುಶ್ರೂಮಃ, 2ನೇ ಲೈನ್ ಐತ್ ನೋಡ್ರಿ. ಹುಟ್ಟಿಲ್ದವ್ ಶಿವ ಎಲ್ಮ ಬುಕ್ ಇದ್ದವ್ರ ನೋಡ್ಕೊಡ್ರಿ. ಇತಿ ಶುಶ್ರೂಮಃ, ವಿ ಹ್ಯಾವ್ ಹರ್ಡ್ ದೀಸ್ ವರ್ಡ್ಸ್ ಪೂರ್ವೇಶಾಂ. ಪೂರ್ವೇಶಾಂ, ನಾವು ನಮಗೆ ವಿವರಿಸಿ ಹೇಳಿದ ಹಿರಿಯರಿಂದ ಇದನ್ನು ಕೇಳಿರುತ್ತೇವೆ. ಅವರು ಯಾರಿಂದ ಕೇಳ್ಯಾರ? ಅವ್ರ ಗುರುವಿಂದ ಕೇಳ್ಯಾರ. ಅವ್ರು ಯಾರಿಂದ ಕೇಳ್ಯಾರ? ಅವ್ರ ಗುರುವಿಂದ ಕೇಳ್ಯಾರ. ಅವ್ರಿಗೆ ಯಾವ ಚಾವಿ ಅವ್ರು ಕೊಟ್ಟಾರ? ಗುರು ಕೊಟ್ಟಾನ. ಈಗ ಚಾವಿ ಮೊದಲು ಕೊಟ್ಟಾವ ಯಾರು ಅಂದ್ರೆ ಆದಿ ಗುರು ಸದಾಶಿವ ಸಮಾರಂಭ. ಆ ಪರಮಾತ್ಮನೇ ಮನುಷ್ಯ ರೂಪವನ್ನ ಧಾರಣ ಮಾಡ್ಕೊಂಡು ಬಂದು ಈ ಚಾವಿ ಕೊಟ್ಟೋಗ್ಯಾನ್ರಿ. ಆಮ್ಯಾಗ ಅದು ಗುರು ಪರಂಪರೆಯಲ್ಲಿ ಚಾವಿ ಅದ. ಆ ಚಾವಿ ಏನದ? ಪೂರ್ವೇಶಾಂ, ದ ವೇದ ಋಷಿ himself says that we got it from ancient one. ನಮ್ಮ ಗುರುಗಳಿಂದ ಆ ಚಾವಿ ನಮಗ್ ಸಿಕ್ಕ್ಯದ. ವೇದ ಈ ಮೊಬೈಲ್ ಲಾಕ್ ಆಕತ್ತಿಲ್ರಿ, ಓಪನ್ ಮಾಡಕ್ ಯಾರು ಬೇಕು? ಯಾರ ಲಾಕ್ ಮಾಡಿರ್ತಾನಲ್ಲ, ಯಾವ ಮೊಬೈಲ್ ಇರ್ತೈತಲ್ಲ ಅವನ ಅದನ್ನ ಓಪನ್ ಮಾಡ್ಬೇಕು. ಹೆಂಗೋ ಹಂಗ ಪ್ಯಾಟ್ಯಾಗ ಏನೋ ಇವು ಸಿಗ್ತಾವ ವೇದ ಪುಸ್ತಕ ಉಪನಿಷತ್ತುಗಳು ಪ್ರಿಂಟ್ ಮಾಡ್ಯಾರ. ಆಧುನಿಕ ಕಾಲ, ಪ್ರಿಂಟಿಂಗ್ ಟೆಕ್ನಾಲಜಿ 16ನೇ ಶತಮಾನದಿಂದ ಬಂದದ. ಅದಕ್ಕಿಂತ ಮೊದಲ ತಾಳೆ ಏರಿ ಗರಿಯನ್ನೆಲ್ಲ ಬರಿತಿದ್ರು. ಈಗಂತೂ ಟೆಕ್ನಾಲಜಿ ಬಹಳ ಫಾಸ್ಟ್ ಆಗ್ಯದ. DTP ಬಂದದ. ಬಹಳ ಟೆಕ್ನಾಲಜಿ ಏನೋ ಬಂದದ. ಆದ್ರೆ ಕಿಲಿ ಮಾತ್ರ ಯಾರ ಕಡೆ, ಯಾವ ಟೆಕ್ನಾಲಜಿ ಕೈ ಸಿಕ್ಕಿಲ್ಲ. ಅದು ಕಿಲಿಕಾಯಿ. ಅದು ಕಿಲಿಕಾಯಿ ಯಾರು ಅಂದ್ರ ಪರಂಪರೆಯಲ್ಲಿ ಬಂದ ಗುರುವಿನ ಹತ್ರ ಇದೆ. ಹೀಗೆಂದು ನಾವು ಕೇಳಿದ್ದೇವೆ ಅಂತ ನಾವು. We got it from ancient one, Purvesham. Purvesham, ye Vyachachakshire. Vyachachakshire, A means which guru we revealed, which guru who revealed. ಯಾವ ಗುರು ರೀ ಅವ ನಮ್ಗೆ ಹೇಳಿಕೊಟ್ಟವ? ನಮಗ ನಹ. ವೆರಿ ಕೇರ್ಫುಲ್. ನಹ ಈಸ್ ಫಾರ್ ಅಸ್, ನಾಟ್ ನೋ. ನಹ ಅಂದ್ರೆ 2 ಅರ್ಥ ಆಗ್ತಾವ. ಒಂದು ಇಲ್ಲ ಅಂತ ಅರ್ಥ ಆಗ್ತದ, ಒಂದು ನಮಗೆ ಅಂತ ಅರ್ಥ ಆಗ್ತದ ಸಂಸ್ಕೃತದಲ್ಲಿ ಆತ್ಮೀಯರೇ. ಆದ್ದರಿಂದ ಪುರಾತರ ಇಲ್ಲಿ ನಹ ಅನ್ನೋ ಒಂದು ಶಬ್ದಕ್ಕ ಇಲ್ಲ ಅಂತ ಅರ್ಥ ಮಾಡ್ಬೇಡ್ರಿ. ನಹ ಅಂದ್ರೆ ನಮಗೆ ಅಂತ. ತದ್ ವ್ಯಾಚಚಕ್ಷಿರೆ, ಈ ರಿವೀಲ್ಡ್ ದಿ ಮೆಥಡಾಲಜಿ. ಕನ್ನಡಿಯನ್ನ ಹೇಗೆ ನೋಡಬೇಕು ಅನ್ನುವಂತ ಒಂದು ಟೆಕ್ನಿಕ್ ಅದ. ಆ ಟೆಕ್ನಿಕ್, ಆ ತಂತ್ರವನ್ನ ನಮ್ಮ ಗುರುಗಳು ಶಿಷ್ಯರಿಗೆ ಹೇಳ್ಕೊಂತ ಬಂದಾರ ಪರಂಪರೆಯೊಳಗ. ಆ ಪರಂಪರೆಯೊಳಗೆ ಹೇಳಿದ್ದನ್ನ ಇವತ್ತು ನಾ ನಿಮಗೆ ಹೇಳ್ತೀನಿ ಅಂತ. ಹಾಗಾದ್ರೆ ಅದು ಏನು ತಂತ್ರ ಏನದು ನೋಡುವಕ್ ಒಂದು ತಂತ್ರ ಇದೆ ಅನ್ನಂಗ ಆತಲ್ಲ. ನಾವು ಕನ್ನಡಿ ಮುಂದೆ ನೋಡುವಂತಹದ್ದು ದೃಷ್ಟಿ ಕಣ್ಣು ತೆಗೆದು ನೋಡ್ಬಿಟ್ರೆ ಮುಗಿದೋದು. ಕುರುಡಿದ್ರೆ ಮಾತ್ರ ಕಾಣಂಗಿಲ್ಲ ನಮ್ಗೆ ಶರೀರ. ಕಣ್ಣು ತೆಗೆದು ನೋಡ್ಬಿಟ್ರೆ ನಮ್ಮ ಶರೀರ ಕಾಣ್ತದೆ ಇಲ್ಲಿ ಕನ್ನಡಿ ಒಳಗೆ. ಹಂಗಾರೆ ಈ ಉಪನಿಷತ್ತಿನ ನೋಡುವ ವಿಧಾನ ಹೇಗೆ? ಮೆಥಡಾಲಜಿ. ವಾಟ್ ಈಸ್ ದ ಮೆಥಡಾಲಜಿ? ಯಾವ ರೀತಿಯಿಂದ ಉಪನಿಷತ್ತನ್ನ ನಾವು ನೋಡಿದ್ರೆ ನಮಗ ಆತ್ಮ ದರ್ಶನ ಆಗ್ತದ, ನಮಗ ಪರಮಾತ್ಮ ದರ್ಶನ ಆಗ್ತದ, ನಮಗ ಯಥಾರ್ಥ ಜ್ಞಾನ ಆಗ್ತದ. ಯಾವ ಜ್ಞಾನದಿಂದ ನಮಗ ಮೋಕ್ಷ ಆಗ್ತದ, ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ತದ. ಓಹೋ, ಇವತ್ತೈತೇನ್ರಿ ಆ ಕ್ಲಾಸ್? ಹೌದು, ಇವತ್ತು ಹೇಳ್ತಾರ. ಲಕ್ಷ ಕೊಟ್ಟು ಕೇಳ್ರಿ. ಲುಕ್ ಅಟ್ ದ ಫಸ್ಟ್ ಲೈನ್. 1ನೇ ಲೈನ್ ಈ ಮಂತ್ರದಾಗ ನೋಡ್ರಿ. ಏನಂತಾರ ಅವರು? ತತ್, ದಟ್ ಡಿವೈನ್ ಪ್ರಿನ್ಸಿಪಲ್. ತತ್ ಎಲ್ಲೈತಿ? ಅನ್ಯತ್ ಏವ ತತ್, ಅಲ್ಲೈತಿ ನೋಡ್ರಿ. ತತ್
ಮೂರನೇ ಶಬ್ದ ಅನ್ಯತ್ ಏವ, ಅನ್ಯತ್ ಏವ ಎರಡು, ಆಮೇಲೆ ತತ್ ಮೂರನೇದು. ತತ್ ಅಂದ್ರೆ ಏನು? ಆ ದೇವನು, ಆ ಪರಮಾತ್ಮನು, ಆ ಜೀವನು. ಜೀವನೇ ಪರಮಾತ್ಮ ಅದನ. ಜೀವೋ ಬ್ರಹ್ಮೈವನ ಪರ. ಪರಮಾತ್ಮನ ತೋರ್ಸಾಗತ್ತಿಲ್ರಿ, ಜೀವಾತ್ಮನ ತೋರ್ಸಾಗತ್ತೀರಿ. ಪರಮಾತ್ಮನ ಯಾಕೆ ತಗೋತೀರಿ ಅಂದ್ರ ಆ ಜೀವಾತ್ಮನೇ ಪರಮಾತ್ಮನದಾನ ಅಂತ ಹೇಳೋರದಾರ ಮುಂದೆ. ಜೀವಾತ್ಮನ ತೋರ್ಸಾಗತ್ತಾರ. ಆ ಜೀವಾತ್ಮಗೆ ಏನಂದ್ರು? ಆ ದೇವನು, ಆತ್ಮತತ್ವವು, ಅಧ್ಯಾತ್ಮ ತತ್ವವು. ನಿನ್ನೆ ಅಧ್ಯಾತ್ಮ ಅಂತ ಹೇಳಿದೆ ನಾನು. ಏನು ಅಧ್ಯಾತ್ಮ ಅಂದ್ರ ಈ ಶರೀರಕ್ಕೆ ಹವಣಾಗಿ ಇರುವಂತ ಉಪಯುಕ್ತ ಚೇತನಕ್ಕೆ ಏನಂತೀವಿ ನಾವು? ಅಧ್ಯಾತ್ಮ ಅನ್ನುತ್ತೇವೆ. ಆ ಅಧ್ಯಾತ್ಮ ದೇವ ಯಾರು ಅನ್ನೋದನ್ನ ಈಗ ತೋರಿಸ್ಬೇಕು. ವಿದಿತಾತ್ ಅನ್ಯತ್. ತತ್ ದೇವ, ತತ್ ವಿದಿತಾತ್ ಅನ್ಯಾತ್. ಏನಿಲ್ಲಂದ್ರ ವಿದಿತಾತ್ ಅನ್ಯಾತ್ ಅಂದ್ರ ಯಾವದೆಲ್ಲ ತಿಳಿದು ಬರ್ತತೋ ಅದಕ್ಕಿಂತ ಬೇರೆ ಇದೆ. ಯಾವ್ದೆಲ್ಲ ತಿಳಿದು ಬರ್ತದೋ ಅದಕ್ಕಿಂತ ಬೇರೆ ಇದೆ. ಆ ಕರಡಿ ನೋಡುದು ಬಾಳ ಆಗರದ, ಈ ಕರಡಿ ನೋಡುದು ಸ್ವಲ್ಪ ಕಷ್ಟದ ಆತ್ಮೀಯರೇ. ಈ ಮೆಥಡಾಲಜಿ ತಿಳ್ಕೊಬೇಕಾಗ್ತದ. ಮೈಯೆಲ್ಲ ಕಿವಿಯಾಗಿ ಕೇಳಬೇಕಾಗ್ತದ. ಅಂತಃಕರಣ ಶುದ್ಧಿ ಇರಬೇಕಾಗ್ತದ. ಇಟ್ ಇಸ್ ಡಿಫರೆಂಟ್ ಫ್ರಮ್ ಆಲ್ ನೋನ್ ಆಬ್ಜೆಕ್ಟ್ಸ್ ಇನ್ ದ ಕ್ರಿಯೇಷನ್. ಈ ಸೃಷ್ಟಿ ಒಳಗ ಯಾವೆಲ್ಲ ವಸ್ತುಗಳು ಅದಾವ, ಯಾವೆಲ್ಲ ವಸ್ತುಗಳು ವಿಷಯಗಳಾಗ್ಯಾವ, ಆ ವಿಷಯಗಳಾದಂತ ಎಲ್ಲ ವಸ್ತುಗಳಿಂದ ಈ ಆತ್ಮತತ್ವ ಬೇರೆ ಇದೆ. ವಿದಿತಾತ್ ಅನ್ಯತ್. ವಿದಿತಾತ್ ಅಂದ್ರೆ ಏನು? ನೋನ್ ಆಬ್ಜೆಕ್ಟ್ಸ್, ಎಲ್ಲ ತಿಳಿದು ಬರುವಂತಹ ವಿಷಯಗಳಿಗಿಂತ ಇದು ಭಿನ್ನವಾಗಿದೆ. ಈ ಆತ್ಮತತ್ವ ಭಿನ್ನವಾಗಿದೆ. ಅನ್ಯಾತ್ ಮೀನ್ಸ್ ವಾಟ್? ಡಿಫರೆಂಟ್. ಅನ್ಯಾತ್ ಅಂದ್ರೆ ಬೇರೆಯಾಗಿದೆ. ವಿದಿತಾತ್ ಅಂದ್ರೆ ತಿಳಿಯಲ್ಪಡುವ ವಸ್ತುಗಳಿಗಿಂತ ಬೇರೆಯಾಗಿದೆ. ಸೊ ಆತ್ಮ ಅವರ ದೇವ ಇಸ್ ಡಿಫರೆಂಟ್ ಫ್ರಾಮ್ ಆಲ್ ನೋನ್ ಆಬ್ಜೆಕ್ಟ್ಸ್. ಆದ್ದರಿಂದ ಈ ಆತ್ಮ ಅನ್ನುವಂತ ದೇವ ಏನತಾನು, ಅವ ತಿಳಿದು ಬರುವಂತಹ ವಸ್ತುಗಳಿಗಿಂತ, ಜಗತ್ತಿನಲ್ಲಿ ತಿಳಿದು ಬರುವಂತಹ ವಸ್ತುವಿಗಿಂತ ಭಿನ್ನನಾಗಿದ್ದಾನೆ. ಓಹೋ, ದೆನ್ ತಿಳಿದು ಬರುವ ವಸ್ತುಗಳಿಗಿಂತ ಭಿನ್ನ ಅದಾನ ಅಂದ್ರ ತಿಳಿಲಾರದ ವಸ್ತು ಅದಾನು ಅಂತ ನಮ್ಮ ಶಿಷ್ಯ. ಓಹೋ ಅಂತ ನಾವೇನಂತಾನ, ನಾವೇನ್ ನಿರ್ಣಯ ಮಾಡ್ತೀವಿ? ಇಟ್ ಈಸ್ ಅನ್ನೋನ್ ಅಂದ್ರ ತಿಳಿಯಲಾರದ ವಸ್ತುವೇ ಪರಮಾತ್ಮ ಇದ್ದಾನೆ ಅಂತ ಅವ ವಿಚಾರ ಮಾಡ್ತಾನ ಶಿಷ್ಯ. ಅವಾಗ ಗುರು ಹೇಳ್ತಾನ, ಅದು ತಿಳಿಯಲಾರದ ವಸ್ತುವಿಗಿಂತಲೂ ಬೇರೆ ಇದೆ. ನೋಡ್ ಹಂಗೆ ಉಪನಿಷತ್ತುಗಳಲ್ಲಿ ಸಂವಾದ ರೂಪದಿಂದ ಹೇಳ್ಯಾರ. ಅವ ನೋಡಪ್ಪ, ತಿಳಿದು ಬರುವ ವಿಷಯಗಳಿಗಿಂತಲೂ ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ ಅದಾನ, ಆತ್ಮ ಬೇರೆ ಅದಾನ ಅಂತ ಹೇಳಿದಾಗ ಶಿಷ್ಯ ಏನ್ ತಿಳ್ಕೊಂಡ? ಓಹೋ, ಅವ ತಿಳಿಯಲಾರ್ದವದಾನ ಅಂತ ತಿಳ್ಕೊಂಡ. ಅವಾಗ ಗುರು ಹೇಳ್ತಾನ, ಅವ ತಿಳಿಯಲಾರದಕ್ಕಿಂತಲೂ ಬೇರೆ ಅದಾನ ಅಂತ. ಹಿಂಗ ಸಂವಾದ ಬೇಕಾಗ್ತದ ಆತ್ಮೀಯರೇ. ಸಂವಾದ ಯೋಗ್ಯ ಇರ್ಬೇಕು, ಸಂವಾದ ಆಗ್ತದ. ಸಮ್ಯಕ್ವಾದ ಆಗ್ಬೇಕು, ತತ್ವದ ಆಳಕ್ಕೆ ಹೋಗಿ ನಿಲ್ಲಬೇಕು, ಅದಕ್ಕೆ ಸಂವಾದ ಆಗ್ತದ. ನಾವು ಎಲ್ಲರ ಹೋಗಿ ನಿಂತ್ಕೊಂಡು ವಿಸ್ಸಂವಾದ ಮಾಡ್ಕೊಂಡ್ವಿ ಅಂದ್ರ ಅದರಿಂದ ಉಪಯೋಗ ಇಲ್ಲ. ಸಂವಾದ ಆಗ್ಬೇಕಂದ್ರ ಯೋಗ್ಯ ಗುರುನು ಇರ್ಬೇಕು. ಗುರು ಹೆಂಗಿರ್ಬೇಕನ್ನೋದು ಹೇಳ್ಯಾರ. ಶ್ರೋತ್ರಿಯ ಇರ್ಬೇಕು, ಬ್ರಹ್ಮನಿಷ್ಠ ಇರ್ಬೇಕು. ಬ್ರಹ್ಮನಿಷ್ಠ ಅದಾನ, ಶ್ರೋತ್ರಿಯ ಇಲ್ಲ, ಅವನು ವಿದ್ಯಾ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಶ್ರೋತ್ರಿಯ ಅದಾನ, ಬ್ರಹ್ಮನಿಷ್ಠ ಇಲ್ಲ ಅಂದ್ರ ವಿದ್ಯಾ ವರ್ಗಾವಣೆ ಮಾಡ್ಲಿಕ್ಕೆ ಬರ್ತದ, ಆದ್ರೆ ಅವಂಗ ಅನುಭವ ಆಗುದಿಲ್ಲ. ಸ್ವತಂತ್ರವಾಗಿ ಅವಂಗ ಅನುಭವ ಆಗುದಿಲ್ಲ. ಶಿಷ್ಯ ಹೆಂಗಿರ್ಬೇಕು? ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕು. ಏನಾಗ್ತದ? ಸಂವಾದ ಆಗ್ತದ. ಇದರಲ್ಲಿ ಏನಾದ್ರೂ ಒಂದು ಕಡ್ಡಿಯಷ್ಟು ಸಣ್ಣ ದೋಷ ಬಂದ್ರೂ ಕೂಡ ಅದೇನಾಗ್ತದ? ವಿವಾದ ಆಗ್ತದ, ಮನಸ್ಸಿಗೆ ನೋವು ಆಗ್ತದ, ತಾಪ ಆಗ್ತದ. ಏನು ಕಮ್ಯುನಿಕೇಶನ್ ಆಗಬೇಕಾಗಿತ್ತು ಅದು ಆಗುವುದಿಲ್ಲ.
ಅನ್ಯಥಾ ಗ್ರಹಣ ಆಗ್ತದೆ, ಯಥಾರ್ಥ ಗ್ರಹಣ ಆಗುವುದಿಲ್ಲ. ಅದು ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನದ, ತಿಳಿಯಲ್ಪಡುವುದ ತಿಳಿಯದೇ ಇರುವ ವಸ್ತುವಿಗಿಂತಲೂ ಭಿನ್ನ ಅದ ಅಂತ ಹೇಳಿದ ಗುರು. ಓಹೋ ಅಮಗಿಮ ಏನಂತಾನ, ದಟ್ ಇಸ್ ವಾಟ್ ವಿ ಕನ್ಕ್ಲೂಡ್, ದಟ್ ಈಸ್ ಅನ್ ಅನ್ನೋನ್ ಆಬ್ಜೆಕ್ಟ್. ಓಹೋ ಅದು ಗೊತ್ತಿಲ್ಲದೇನ್ರಿ ಅಂತ. ಅಲ್ವೋ ಮರಯ, ಅದು ಗೊತ್ತಿಲ್ಲದ್ದು ಅಲ್ಲ, ಗೊತ್ತಿದ್ದು ಅಲ್ಲ ಅಂತ ಹೇಳ್ತಾನ. ಸದೃಶೇ ಅಥೋ ಅವಿದಾತ್ ಅದಿಹಿ. ಅಥೋ ಅಂದ್ರ ಆದಾಗ್ಯೂ, ಅದಿಹಿ ಅಂದ್ರ ಅನ್ಯಾತ್ ಅಂದ್ರೆ ಡಿಫರೆಂಟ್. ದ ಡಿವೈನ್ ಪ್ರಿನ್ಸಿಪಲ್ ಇಸ್ ಡಿಫರೆಂಟ್ ಫ್ರಾಮ್ ಆಲ್ ಅದರ್ ಅನ್ನೋನ್ ಆಬ್ಜೆಕ್ಟ್ಸ್ ಆಲ್ಸೋ ಅಂದ ಗುರು. ನೋಡಪ್ಪ, ತಿಳಿದ ವಿಷಯಗಳಿಗಿಂತಲೂ ಆ ಪರಮಾತ್ಮ ತತ್ವ ಬೇರೆ ಅದ, ತಿಳಿಯದೇ ಇರುವ ವಸ್ತುಗಳಿಗಿಂತಲೂ ಆ ಪರಮಾತ್ಮ ತತ್ವ ಬೇರೆ ಇದೆ ಅಂದ್ರು ಗುರುಗಳು. Divine principle is different from known objects as well as unknown objects. Putting together, ಇವು ಎರಡನ್ನು ವಿಚಾರ ಮಾಡಿ ಸಂಕ್ಷಿಪ್ತಾಗಿ ಹೇಳ್ರಿ ಅಂದ್ರ, ಓಹೋ ಆ ನೋನ್ ಮತ್ತು ಅನ್ನೋನ್ ತೆಗೆದು ಬಿಡ್ರಿ, ಎರಡದ್ರಾಗೂ ಆಬ್ಜೆಕ್ಟ್ ಐತಿ ಅಂದ್ರೆ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಆಬ್ಜೆಕ್ಟ್. ಅದು ವಿಷಯಕ್ಕಿಂತ ಬೇರೆ ಇದೆ ಅನ್ನೋ ಅಲ್ಲಿಗೆ ಬಂದ ಗುರು. ಶಿಷ್ಯನು ಅಲ್ಲಿಗೆ ಬಂದ ಅಂದ್ರೆ ತಿಳಿತಿದ್ ಮುಂದೆಂದು, ಇಲ್ಲ ಅಂದ್ರೆ ಹಿಂದೆ ಉಳ್ಕೊಂಡ್ರೆ ಮುಗಿತ. ಓಹೋ ಇದು ವಿಷಯಕ್ಕಿಂತ ಭಿನ್ನ ಇದೆ. ವಿ ಕ್ಯಾನ್ ಪುಟ್ ಎ ಸಿಂಗಲ್ ವರ್ಡ್, ಇಟ್ ಈಸ್ ಡಿಫರೆಂಟ್ ಫ್ರಮ್ ಆಲ್ ಆಬ್ಜೆಕ್ಟ್ಸ್. ಒಂದು ಸಿಂಪಲ್ ಸೆಂಟೆನ್ಸ್ ಹೇಳಂದ್ರೆ, ಆ ಆತ್ಮ ತತ್ವವು ಎಲ್ಲ ವಿಷಯಗಳಿಗಿಂತಲೂ ಭಿನ್ನವಾಗಿದೆ. It is different from all knowable objects and unknowable objects. That means it is different from all objects. ಇಲ್ಲಿವರೆಗೆ ತಿಳಿದ್ರೆ ಮುನ್ನೋರು ತಿಳಿದೈತಿ, ಇಲ್ಲಿವರೆಗೆ ತಿಳಿಲಿಲ್ಲ ಹಿಂದೆ ಉಳ್ಕೊಂಡ್ರು ಅಂತ ಅರ್ಥ. ಬಿಕಾಸ್ ಓನ್ಲಿ knowable objects can be called objects. ಯಾವುದೇ ವಸ್ತು ತಿಳಿದು ತಿಳಿಲಿಲ್ಲ ಅಂತ ಏನ್ ಹೇಳ್ತಾರಲ್ಲ, ಆ ತಿಳಿದ ವಸ್ತುನು ಆತ್ಮ ಅಲ್ಲ, ತಿಳಿಯದೇ ಇರುವಂತ ವಸ್ತುನು ಆತ್ಮ ಅಲ್ಲ ಅಂತ ಭಗವಂತ ಗುರು ಹೇಳಾಕತ್ತಾನ. ಇಟ್ ಈಸ್ unknowable. It exists itself in not known. Therefore, it is different from known objects, different from unknown objects, means different from all knowable objects, different from all objects. ಅದು ಎಲ್ಲ ವಿಷಯಗಳಿಗಿಂತ, ಆಗ ತಿಳಿದೇ ಬರಲಿ ಅಥವಾ ತಿಳಿಯದೇ ಇರಲಿ, ಆ ಎಲ್ಲ ವಿಷಯಗಳಿಗಿಂತಲೂ ಅದು ಬೇರೆ ಇದೆ ಅನ್ನುವಂತ ನಿರ್ಣಯ ಗುರು ಶಿಷ್ಯನಿಗೆ ಮಾಡಿಕೊಟ್ಟ. ಮುಂದಂತಾನವ, if the divine principle is different from all objects, there is one possibility ಅಂತಾನೆ ಗುರು. ನೋಡಪ್ಪ, ಅದು ತಿಳಿಯದ ವಿಷಯ ಆಗಲಿ ಅಥವಾ ತಿಳಿದ ವಿಷಯ ಆಗಲಿ, ಅದಕ್ಕಿಂತ ಎರಡಕ್ಕಿಂತ ಬೇರೆ ಇತ್ತಂದ್ರ ಇನ್ನು ಮುಂದೆ ಉಳಿದಿದ್ದು ಒಂದ ಉಳಿತಲ್ಲ ದಾರಿ ನಮಗ. ಓಹೋ ಅದು ಯಾವ ದಾರಿ? ವಾಟ್ ಈಸ್ ದ್ಯಾಟ್? ಇಟ್ ಈಸ್ ನಾಟ್ ದೇ. ಅದು ಇಲ್ಲ, ಅಲ್ಲಿ ಇಲ್ಲ ಅಂದ್ಬಿಡಲ್ಲ ಅಂತ ನನ್ನ ಶಿಷ್ಯ. ಅಲ್ರಿ, ಅದು ತಿಳಿಯದೇ ವಸ್ತುವಿಗಿಂತಲೂ ಬೇರೆ ಅದ, ಅದು ತಿಳಿಯದೇ ಇರುವಂತ ವಸ್ತುವಿಗಿಂತಲೂ ಬೇರೆ ಅಂದ್ರೆ ಅದು ಇಲ್ಲ ಅಂದ್ಬಿಡ್ರಲ್ಲ ಅಂತ ನನ್ನ ಶಿಷ್ಯ. That seems to be the safest option so that one need not struggle. ಅದು ಬಹಳ ಸರಳವಾದ ಉತ್ತರ. ಅಲ್ಲಿ ಏನು ಹೋರಾಟ ಇಲ್ಲ, ಹಿಂಗೆ ತಿಳ್ಕೊಂಡ್ರೆ ಬಹಳ ಹೋರಾಟ ಇಲ್ಲ. ಅದಕ್ಕ ಶೂನ್ಯವಾದಿಗಳು ಅದಕ್ಕೆ ಶೂನ್ಯ ಅಂತ ಹೆಸರಿಟ್ಟು ಇಲ್ಲಿ ಮಠ ವಿಚಾರ ಮಾಡ್ಯಾರ ಆತ್ಮೀಯರೇ. ಶೂನ್ಯವಾದಿಗಳೇನು ಹಗರಲ್ಲ. ಅವ್ರು ಇಲ್ಲಿ ಮಠ ವಿಚಾರ ಮಾಡಿ ಅಲ್ಲಿ ಏನದ ಅಂದ್ರೆ ಏನೂ ಇಲ್ಲ, ಶೂನ್ಯವಾದಿಗಳು. ನಾವು ಆತ್ಮತತ್ವವನ್ನು ತಿಳ್ಕೋಬೇಕಾದ್ರೆ ಶೂನ್ಯವಾದಕ್ಕೆ ಮೊದಲು ತಿಳ್ಕೋಬೇಕು. ಇಲ್ಲಿ ಬಂದು ನಿಂತವ ಹೇಳ್ತಾನ ಏನು ಇಲ್ಲ ನೋಡ್ ಅಂತ. ಯಾರು? ಶೂನ್ಯವಾದಿ. ಬೌದ್ಧರಲ್ಲಿ ಬರುವಂತ ಶೂನ್ಯವಾದಿ ಇಲ್ಲಿ ಮಠ ಬಂದಾನವ. ಅವನು ಸುಮ್ಮನೆ ಅಲ್ಲಿಗಳಾಗ ಬರುವುದಿಲ್ಲ ಆತ್ಮೀಯರೇ. ನಾವು ಅಲ್ಲಿ ಮಠ ಬಂದ್ಮ್ಯಾಗ ಅವನು ಅಲ್ಲಿಗಳಾಗ ಬರ್ತಾವ. ಓಹೋ, that seems it is the safest option so that one need not struggle. ಅವ ಇಲ್ಲ ಅಂತ ಹೇಳ್ಬಿಡ್ರಿ, ಯಾವುದು ಹೋರಾಟ ಇಲ್ಲ ಮತ್ತೆ ಗುದ್ದಾಟ ಇಲ್ಲ, ಏಕ ತಿರುಗಾಡೋದು ಇಷ್ಟು ಅಂತ. ಅವಾಗ ನಾವು ಐ ನೋ ವಾಟ್ ಈಸ್ ದ್ಯಾಟ್. ಅದು ಯಾವ್ದು ಅನ್ನೋದು ಹೇಳ್ತೇವೆ ಕೇಳ್ರಿ. ದೇರ್ ಇಸ್ ನೋ ಸಚ್ ಥಿಂಗ್ ಗಾಡ್. ಅವ ಏನಂತಾನ ಶೂನ್ಯವಾದಿ? ನೋಡ್ರಿ, ದೇವ್ರು ಪೌರ್ ಅಂತಾರಲ್ಲ, ಅದೆಲ್ಲ ಸುಳ್ಳು, ಅದು ಇಲ್ಲ. ಯಾಕ? ಅದು ತಿಳಿದ ಬರದ ವಸ್ತುಕ್ಕಿಂತಲೂ ಬೇರೆ ಐತಿ, ತಿಳಿಯಲಾರದ ವಿಷಯಕ್ಕಿಂತಲೂ ಬೇರೆ ಐತಿ ಅಂದ್ರೆ ಅದು ಇಲ್ಲವೇ ಇಲ್ಲ ಅಂತ ನಿರ್ಣಯ ಮಾಡಿದ ಒಬ್ಬ. 12 ಮತವಾದಿಗಳಲ್ಲಿ
ಒಬ್ಬ ಮತವಾದಿ, ನಾಸ್ತಿಕ ಮತವಾದಿ, ಶೂನ್ಯವಾದಿ ಇಲ್ಲ ಅಂತ ಹೇಳಿಬಿಟ್ಟು. ದಟ್ ಇಸ್ ವಾಟ್ ಇಸ್ ದ ಕನ್ಕ್ಲೂಷನ್ ಸೋ ಕಾಲ್ಡ್ ರ್ಯಾಷನಲಿಸ್ಟ್. ಅವ್ರಿಗೆ ಏನಂತಾರ ಅಂದ್ರೆ ತಾರ್ಕಿಕರು. ತರ್ಕದಲ್ಲಿ ಬಹಳ ಜಾಣರು ಇವರು, ರ್ಯಾಷನಲಿಸ್ಟ್. ತರ್ಕ ಬುದ್ಧಿಯನ್ನು ಚುರುಕದ, ಆದ್ರ ಅವರಿಗೆ ಪ್ರಮಾಣ ಇಲ್ಲದ್ರಿಂದ ಅವ್ರು ಇಲ್ಲಿ ಮಟ್ಟ ವಿಚಾರ ಮಾಡಿದ್ದು ಕೇವಲ ತಮ್ಮ ಯುಕ್ತಿಯಿಂದ ವಿಚಾರ ಮಾಡ್ಯಾರ. ಆತ್ಮೀಯರೇ, ಅವರು ವೇದ ಪ್ರಮಾಣವನ್ನು ಒಪ್ಪುವುದಿಲ್ಲ. ವೇದ ಪ್ರಮಾಣ ಒಪ್ಪಿದ್ರಂದ್ರ ಅವರು ವೇದಾಂತಿಗಳೇನೋ ಆಗೇ ಬಿಡ್ತಿದ್ರು. ಇಷ್ಟು ಬುದ್ಧಿಶಕ್ತಿ ಅದ ಅವ್ರಿಗೆ, ಆದ್ರ ಅವರು ವೇದಾಂತ ಪ್ರಮಾಣ ಅಂತ ಒಪ್ಪುವುದಿಲ್ಲ. ಪ್ರಮಾಣ ವಂಚಿತರಾಗಿ ಕತ್ತಲಿನಲ್ಲಿ ಕರೆ ಬೆಕ್ಕನ್ನು ನೋಡಲು ಹೊರಟಿದ್ದಾರೆ. ಆದ್ದರಿಂದ ಏನದರಿ ಜಗತ್ತು ಅಂದ್ರೆ ಇದು ಶೂನ್ಯದ ಅಂತಾರ. ಅಲ್ಲಿ ನಿಂತು ಅವರೊಂದು ಸಿದ್ಧಾಂತ ಮಾಡಿಬಿಟ್ರು. ನಾವು ಅವ್ರನ್ನ ಅಲ್ಲಗಳ ಮುಂದೆ ಹೋಗ್ಬೇಕಾಗಿದೆ. ಅದಕ್ಕಂತಾರಪ್ಪವರು, ಇಫ್ ಗಾಡ್ ಹ್ಯಾಸ್ ಬೀನ್ ಎಕ್ಸಿಸ್ಟೆನ್ಸ್ ದೇ ವುಡ್ ಹ್ಯಾವ್ ಫೌಂಡ್ ಲ್ಯಾಂಡ್. ನೋಡ್ರಿ, ಪರಮಾತ್ಮ ಇಲ್ಲ ಇದ್ರೆ ನಮಗ್ ಕಾಡ್ತಿದ್ದ, ಜೀವಾತ್ಮ ಇಲ್ಲ ಇದ್ರೆ ನಮಗ್ ಕಾಡ್ತಿದ್ದ. But none is able to find that in spite of probing into the minutest particle through quantum physics. ಈ ವಿಜ್ಞಾನವಾದಿಗಳು ಏನದಾರ, ಚಿಕ್ಕ ವಸ್ತುಗಳು, ಆಟಮ್, ಮಾಲಿಕ್ಯೂಲ್, ನ್ಯೂಕ್ಲಿಯರ್, ಪ್ರೋಟಾನ್, ಎಲೆಕ್ಟ್ರಾನ್ ಇವುಗಳನ್ನು ಕಂಡುಹಿಡಿಯಲಿಕ್ಕೆ ಅಗದಿ ಸೂಕ್ಷ್ಮ ವಿಜ್ಞಾನವನ್ನ ಕ್ವಾಂಟಮ್ ಫಿಸಿಕ್ಸ್ ಅಂತ ತಿಳ್ಕೊಂಡು ಅಭ್ಯಾಸ ಮಾಡ್ತಾರೆ. ಆತ್ಮೀಯರಿ, ಇದು ವಿಜ್ಞಾನದ ವಿಷಯ ಅಂತ ಸ್ವಲ್ಪ. ಆ ನಂತರ ಸೂಕ್ಷ್ಮ ವಿಷಯಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಅನ್ನುವಂತ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾರೆ. ಮತ್ತೆ ಏನು ದೊಡ್ಡ ದೊಡ್ಡ ವಿಷಯ ವಸ್ತುಗಳದಾವಲ್ಲ, ಯಾವು ಈ ಸೂರ್ಯ, ಚಂದ್ರ, ಗ್ರಹಗಳು, ದೊಡ್ಡ ದೊಡ್ಡ ವಸ್ತುಗಳು ಏನದಾವಲ್ಲ, ಮಂಗಳ ಗ್ರಹ, ಬುಧ ಗ್ರಹ, ಶುಕ್ರ, ಶನಿ ಏನದಾವ ಗ್ರಹಗಳು, ಈ ಉಳಿದ ಗ್ರಹಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಕೆಲವೊಂದು ಉಪಕರಣಗಳನ್ನು ಉಪಯೋಗ ಮಾಡ್ತಾರ. ಅವಕ್ಕೆ ಏನಂತಾರ, ಟೆಲಿಸ್ಕೋಪ್ ಮುಂತಾದಂತ ಕಾಸ್ಮಾಲಜಿಯನ್ನು ಉಪಯೋಗ ಮಾಡ್ತಾರ. ಕಾಸ್ಮಾಲಜಿ ಅಂತಾರ. ಅದಕ್ಕ ಏನಂತಾರ, ಕಾಸ್ಮಾಲಜಿ ಒಳಗ ಈ ದೊಡ್ಡ ದೊಡ್ಡ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಕ್ವಾಂಟಮ್ ಫಿಸಿಕ್ಸ್ ಒಳಗ ಚಿಕ್ಕ ವಸ್ತುಗಳ ಬಗ್ಗೆ ವಿಜ್ಞಾನ ಅಭ್ಯಾಸ ಮಾಡ್ತದೆ. ಮತ್ತ ಅವ್ರಿಗೆಲ್ಲ ಇಷ್ಟೊತ್ತಿಗೆ ಭಗವಂತ ಸಿಗಬೇಕಾಗಿತ್ತಲ್ಲ. ಅವ ದೊಡ್ಡವಿದ್ರ ಅಲ್ಲೇ ಸಿಗಬೇಕಾಗಿತ್ತು, ಸಣ್ಣವಿದ್ರ ಇಲ್ಲಿ ಒಳಗೆ ಸಿಗಬೇಕಾಗಿತ್ತು. ಎಲ್ಲಿ ಸಿಕ್ಕೇ ಇಲ್ಲಲ್ಲ. ಆದ್ದರಿಂದ ದೇವರು ಇಲ್ಲ. ಏನಿಲ್ಲ, ದೇವರು ಇಲ್ಲ. ಸೈಂಟಿಸ್ಟ್ ಆರ್ ನಾಟ್ ಏಬಲ್ ಟು ಫೈಂಡ್ ದ ಗಾಡ್. ವಿಜ್ಞಾನಿಗಳಿಗೆ ಭಗವಂತ ಇಲ್ಲ ಅಂತ ಹೇಳಾಗತ್ತಾರ ಅವರು. ಸೊ ವಾಟ್ ಈಸ್ ದ ಕನ್ಕ್ಲೂಷನ್? ಏನ್ ಹಂಗದ ನಿರ್ಧಾರ ಏನು? ಗಾಡ್ ಈಸ್ ನಾಟ್ ದೇರ್. ಇಟ್ ಈಸ್ ವೆರಿ ಸೇಫ್ ಟು ಬಿಕಮ್ ಸೋ ಕಾಲ್ಡ್ ರ್ಯಾಷನಲಿಸ್ಟ್. ದೇವರ ಇಲ್ಲ ಅಂತ ಹೇಳೋದು ಏನ್ ವಾದ ವಿವಾದ, ತಲೆ ಗರಮೂ ಆಗಂಗಿಲ್ಲ, ಬಿಸಿನೂ ಆಗೋದಿಲ್ಲ. ಇಷ್ಟು ತಿಳ್ಕೊಂಡು ಒಂದು ಶಾಸ್ತ್ರ ಮಾಡಿಬಿಡ್ರಿ, ಅದನ್ನ ನೀವು ಒಪ್ಕೊಂಡು ಅಲ್ಲಿಗೆ ನಿಂತು ಬಿಡ್ರಿ. ಅದು ಒಂದು ಶಾಸ್ತ್ರ ಆಗ್ತದೆ. ದೇವರ ಇಲ್ಲ ಅನ್ನುವಂತ. ಯಾರಿದು? ಶೂನ್ಯವಾದಿಗಳ ಅಥವಾ ವಿಜ್ಞಾನವಾದಿಗಳು ಅಥವಾ ಈಗಿನ ವಿಜ್ಞಾನಿಗಳು ಇರ್ಲಿ. ಬಟ್ ಸಪೋಸ್ ವೇದ ಸೇಸ್ ಇಟ್ ಎಕ್ಸಿಸ್ಟ್, ಆದ್ರೆ ಅವಾಗ ವೇದ ಬಂದ್ ಹೇಳ್ತದ ಆ ಆತ್ಮತತ್ವ ಇದೆ. ನೀ ಯಾವ್ದು ಇಲ್ಲ ಅಂದಿಲ್ಲ, ಆತ್ಮತತ್ವ ಇದೆ ಅಂತ ವೇದ ಪ್ರಮಾಣ ಹೇಳ್ತದ. ನಂಬ್ತಿರೋ ಬಿಡ್ತಿರೋ ನಂಬಲೇಬೇಕು. ಯಾಕ? ನಾವು ಆಸ್ತಿಕರು, ವೇದವನ್ನ ಪ್ರಮಾಣ ಅಂತ ತಿಳಿದವರು. ಕಣ್ಣಿನ ಬಾಜು ವೇದವನ್ನು ಇಟ್ಕೊಂಡು ಇದು ಪ್ರಮಾಣ, ಇದು ವೇದ ಅನ್ನುವಂಥದ್ದು. ಇವು 5 ಇಂದ್ರಿಯಗಳು ಲೌಕಿಕ ಪ್ರಮಾಣಗಳು. ಇದು ವೇದ ಅನ್ನುವಂಥದ್ದು ಅಲೌಕಿಕವಾದಂತ ಪರಮಾತ್ಮನನ್ನ ತಿಳಿಲಿಕ್ಕೆ ಪ್ರಮಾಣ ಅಂತ ತಿಳಿದಂತವರಿಗೆ ಆಸ್ತಿಕರು ಎಂದು ಕರೆಯುತ್ತಾರೆ. ಆಸ್ತಿಕರಲ್ಲಿ 6 ದರ್ಶನ ಅದಾವ. ಅವನು ಹೇಳಿಲ್ಲ, ಯಾರಿಗೆ ನೆನಪಿರ್ಲಿ ಬಿಡ್ಲಿ, ಇನ್ನೊಮ್ಮೆ ಹೇಳ್ಬಿಡ್ತೇನೆ. ಸಾಂಖ್ಯ, ನ್ಯಾಯ, ವೈಶೇಷಿಕ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಇವು 6 ಮಂದಿ ಆಸ್ತಿಕರು, ವೇದ ಪ್ರಮಾಣವನ್ನು ಒಪ್ಪವರು. ಇಲ್ಲ 6 ಮಂದಿ ನಾಸ್ತಿಕರದ. ಒಟ್ಟ 12 ದರ್ಶನ ಹೇಳ್ತೇನೆ ನಾನು. ನಮ್ಮ ಶಾಸ್ತ್ರದಲ್ಲಿ 12 ದರ್ಶನ ಹೇಳ್ತಾರೆ. ಇನ್ನು 6 ನಾಸ್ತಿಕ ದರ್ಶನಗಳು. ಅವು ಯಾವುವು? ಚಾರ್ವಾಕ, ಜೈನ, ಬೌದ್ಧರ 4 ಪ್ರಭೇದಗಳು. ಬೌದ್ಧರಲ್ಲಿ 4 ಜನ ಬರ್ತಾರೆ. ಒಟ್ಟ ಇವು 6. ಇವು ನಾಸ್ತಿಕರಂತೂ ಬಿಟ್ಬಿಟ್ರೆ ಆಸ್ತಿಕರಲ್ಲಿ 6 ಅದಾವ. ಇದ್ರಾಗ ಏನದ, ತರ್ಕವಾದಿಗಳು ಅಂತ ಏನದಾರಲ್ಲ, ತಾರ್ಕಿಕರು ಅಂತ ಏನ್ ಬರ್ತಾರಲ್ಲ. ಬಟ್ ಸಪೋಸ್ ವೇದ ಸೇಸ್ ಇಟ್ ಎಕ್ಸಿಸ್ಟ್. ಈಗ ವೇದ ಬಂದು ಹೇಳ್ತದ, ವೇದಾಂತದ ವೇದ ಹೇಳ್ತದ ಆ ಪರಮಾತ್ಮ ತತ್ವ ಅಥವಾ ಜೀವಾತ್ಮ
ಏನ್ ಇಲ್ಲ ಅಂತ ನಿರ್ಣಯ ಮಾಡ್ಯಾರಲ್ಲ ಅವರು ಬೌದ್ಧರು, ಅದು ಹೇಳ್ತದ ವೇದ. ಇಲ್ಲಿ ವೇದ ಹಚ್ಕೋಬೇಕು ನಾವು, ವೇದ ಪ್ರಮಾಣ. ಇನ್ನೊಂದು 6ನೇ ಇಂದ್ರಿಯ, ಅದೇನಿದು ಇಂದ್ರಿಯ? ವೇದ ಪ್ರಮಾಣ. ಇದು ವೇದ ಏನ್ ಹೇಳ್ತೈತಲ್ಲ, ಕೇನೋಪನಿಷತ್ ಹಚ್ಕೋಬೇಕಿಲ್ಲ. ಆ ಕೇನೋಪನಿಷತ್ತೆಲ್ಲ ನೋಡ್ಬೇಕು ನಾವು ಮೂಲಕ. ಆ ಈ ಕಣ್ಣಿಂದ ಹೆಂಗ್ ವಸ್ತುಗಳನ್ನ ನೋಡ್ತೇವಲ್ಲ, ಆ ಉಪನಿಷತ್ತನ್ನ ಇಲ್ಲಿ ಒಂದು ಇಟ್ಕೊಂಡಿವಿ. ಈ ಉಪನಿಷತ್ತಿನ ಮೂಲಕ ನಮ್ಮ ಸ್ವರೂಪವನ್ನ ನೋಡುವಂತಹ ಕಲೆ ಅದ ಇದು. ಈ ಕಲೆಯನ್ನ ನಾವು ರೂಢಿಸ್ಕೋಬೇಕಾಗ್ಯದ. ವೇದ ಸೇಸ್ ಆತ್ಮ ಎಕ್ಸಿಸ್, ದ ಡಿವೈನ್ ಪ್ರಿನ್ಸಿಪಲ್ ಎಕ್ಸಿಸ್, ಬಟ್ ಇಟ್ ಈಸ್ not what? It is not an object. ಐತಿ ತಮ್ಮ, ಭಗವಂತತ್ವ ಆತ್ಮತತ್ವ ಇದೆ, ಆದ್ರೆ ವಿಷಯ ಅಲ್ಲ. ತಿಳಿಯದ ವಿಷಯನೂ ಅಲ್ಲ, ತಿಳಿಯಲಾರದ ವಿಷಯನೂ ಅಲ್ಲ. ಅಂದ್ರ ಅಲ್ಲೇ ಅದ ಇನ್ನೊಂದು ವಿಷಯಿ. ದೃಶ್ಯ ಅಲ್ಲ ಅಂದಾಗ ತಿಳಿದ ದೃಶ್ಯನೂ ಅಲ್ಲ, ತಿಳಿಯದೇ ದೃಶ್ಯನೂ ಅಲ್ಲ. ಅಂದ್ರ ತಿಳಿಯುವಂತ ದೃಕ್ ಅಲ್ಲೇ ಹಿಂದದ. ಆ ದೃಕ್ ಏನದಲ್ಲ, ಅದು ಆತ್ಮ ಅದ ಹೇಳ್ತದ. ವೇದ ಹೇಳ್ತದ ಅಲ್ಲೇ ದೃಕ್ ಅದನ್ನು, ಅಲ್ಲೇ ಬಾಜುಕ, ಅದೇ ಆತ್ಮ ಅದ. Then it can be only one thing. Once you negate all the objects, what is left behind is only subject. ಅಲ್ರಿ, ಎಲ್ಲಾ ವಿಷಯಗಳ ಅಲ್ಲ ಅಂದ್ಬಿಟ್ರಿ ಅಂದ್ರೆ ಒಂದ ಉಳಿತೀಗ ದೃಕ್. ಆ ದೃಕ್ ಆತ್ಮ ಹೌದು, ಅದೇ ಅಷ್ಟ ಆತ್ಮ. ದ ಎಕ್ಸ್ಪೀರಿಯನ್ಸಿಂಗ್ ಪ್ರಿನ್ಸಿಪಲ್, ಯಾವನಿಗೆ ಅನುಭವ ಆಗ್ತದಲ್ಲ, ಅನುಭವ ಆಗುವುದು ಆತ್ಮ ಅಲ್ಲ. ಅನುಭವ ಯಾವನಿಗೆ ಆಗ್ತದ ಅವ ಆತ್ಮ ಅದಾನ. ಏನು ಇಲ್ಲ ಅಂತ ಹೇಳಕತ್ತಲ್ಲ, ಅವ ಆತ್ಮ ಅದಾನ. ತಿಳಿಯಲಿಲ್ಲ, ತಿಳಿಯಿತು ಅಂತ ಏನ್ ಹೇಳಿದ್ರಲ್ಲ ಇಬ್ರು, ಅವ್ರಿಬ್ರು ಅಲ್ಲ. ಯಾರಿಗೆ ತಿಳಿಲಿಲ್ಲ, ಯಾರಿಗೆ ತಿಳಿಯಿತು ಅಂತ ಒಬ್ಬ ಅದಲ್ಲ, ದೃಕ್ ಅದಾನಲ್ಲ, ಅವ ಆತ್ಮ ಅದಾನ ಅಂತ ತಿಳ್ಕೊಂಡು ವೇದ ಹೇಳ್ತದೆ. ದ ಕಾನ್ಸಿಯಸ್ ಪ್ರಿನ್ಸಿಪಲ್, ದ ನಾನ್ ಮಟೀರಿಯಲ್ ಐ, ಅದು ಮಟೀರಿಯಲ್ ಅಲ್ಲ, ಅದು ದ್ರವ್ಯ ಪದಾರ್ಥ ಅಲ್ಲ, ಅದು ದೃಶ್ಯ ಪದಾರ್ಥ ಅಲ್ಲ, ಅದು ದೃಕ್. ದ ಎಕ್ಸ್ಪೀರಿಯನ್ಸರ್, ಅನುಭವ ಮಾಡಕತ್ತಾನು ಅವ. ಈಗ ಹೇಳಕತ್ತಾನಲ್ಲ ಇವ ಅಲ್ಲ, ಯಾವ ಅನುಭವ ಮಾಡಕತ್ತಾನಲ್ಲ ಈ ಶಾಸ್ತ್ರವನ್ನ, ಅವ ಆತ್ಮ ಅದಾನ, ಅಲ್ಲೇ ಅದಾವ. ಹೇಳವನು ಆತ್ಮ ಅಲ್ಲ, ಕೇಳವನು ಆತ್ಮ ಅಲ್ಲ. ಆ ಹೇಳವ ಕೇಳವನಿಂದ ಸಾಕ್ಷಿಯಾದಂತ ಒಬ್ಬ ಅದಾನ, ಅವ ಆತ್ಮ, ದೃಕ್ ಅದಾನಮ್ಮ. ಇಟ್ ಇಸ್ ನಾನ್ ಮಟೀರಿಯಲ್ ಐ, ದ ಎಕ್ಸ್ಪೀರಿಯನ್ಸರ್. ಅನುಭವ ಅಲ್ಲ, ಅನುಭವ ಯಾವಾಗ ಆಗತೈತಿ? ಅನುಭವಿ ಆತ್ಮ ಅಲ್ಲ. ಯಾವನಿಗೆ ಅನುಭವ ಆಗತೈತಿ, ಆ ಅನುಭವಿ ಅದನಲ್ಲ, ಅವ ದೃಕ್ ಅದಾನಲ್ಲ, ಅವ ಆತ್ಮ ಅದಾನ ಅಂತ ಹೇಳ್ತದ ವೇದ. ದ ಎಕ್ಸ್ಪೀರಿಯನ್ಸ್ ಅಲೋನ್ ಕ್ಯಾನ್ ಬಿ ದ ಡಿವೈನ್ ಪ್ರಿನ್ಸಿಪಲ್. ಆ ದೃಕ್ ಸ್ವರೂಪವಾದಂತ ಆ ಅನುಭವ ಏನೈತಿ, ಅನುಭವ ಯಾರಿಗಾಗ್ತಾ ಇದೆ? ಅನುಭವಿ, ಅವನೇ ಆತ್ಮ ಇದ್ದಾನ. Because the experiencer alone can never be experienced as an object. ಬರ್ಕೊಡ್ರಿ ಇಂಗ್ಲಿಷ್ ಬಲ್ಲವ್ರು, ಇದು ಮಹಾವಾಕ್ಯ. ಅದು ಏನಿದು? ದ ಎಕ್ಸ್ಪೀರಿಯನ್ಸರ್ ಅಲೋನ್ ಕ್ಯಾನ್ ನೆವರ್ ಬಿ ಎಕ್ಸ್ಪೀರಿಯನ್ಸ್ಡ್ ಆಸ್ ಅನ್ ಆಬ್ಜೆಕ್ಟ್. ಅನುಭವ ಯಾವನಿಗೆ ಆಗ್ತದಲ್ಲ, ಅವನ ಅನುಭವ ಯಾವನಿಗೂ ಆಗುವುದಿಲ್ಲ. ಅನುಭವ ಯಾವನಿಗೆ ಆಗತ್ತೈತಲ್ಲ, ಅವನ ಅನುಭವ ಮಾಡ, ಅವನು ಯಾವನು ಇನ್ನೊಬ್ಬ ಇಲ್ಲ. ಅದಕ್ಕಂತಾರ ದ ಎಕ್ಸ್ಪೀರಿಯನ್ಸರ್ ಅಲೋನ್ ಕ್ಯಾನ್ ನೆವರ್ ಬಿ ಎಕ್ಸ್ಪೀರಿಯನ್ಸ್ಡ್ ಆಸ್ ಅನ್ ಆಬ್ಜೆಕ್ಟ್. ಅವನ ಅನುಭವ ಅದು ವಿಷಯವಾಗಿ ಅನುಭವಕ್ಕೆ ಬರುವುದಿಲ್ಲ. ಮತ್ತೆ ಹೆಂಗ್ ಬರ್ತದ್ರಿ? ಅನುಭವಕ್ಕೆ ಬರ್ತೈತಿ, ಅನುಭವಕ್ಕೆ ಬರೋದಿಲ್ಲ, ಬರ್ತೈತಿ. ವಿಷಯಿಯಾಗಿ ಅನುಭವಕ್ಕೆ ಬರ್ತದ, ವಿಷಯವಾಗಿ ಅನುಭವಕ್ಕೆ ಬರೋದು. The experiencer alone can never be experienced as an object. ಅವನ ಯಾವಾಗಲೂ ಅನುಭವ ವಿಷಯಿಯಾಗಿ ಅನುಭವಕ್ಕೆ ಮಾಡಕ್ ಬರ್ತೈತಿ, ಹೊರತು ವಿಷಯವಾಗಿ ಅನುಭವಕ್ಕೆ ಬರೋದಿಲ್ಪ. ಇನ್ನು ತತ್ವಬೋಧ itself, it has given several examples. ತತ್ವಬೋಧ ಅಂತ ನಾ ಏನ್ ಹೇಳಿದೆ ಆ ಗ್ರಂಥದೊಳಗ ಹೆಂಗದ ಅನ್ನುವಂಥದಕ್ಕ 2 ಉದಾಹರಣೆಗಳನ್ನ ಅಲ್ಲೇ ಶಂಕರಾಚಾರ್ಯರು ಕೊಟ್ಟ. ಅವನ್ನ ಇಲ್ಲಿ ತಗೋತಾರೆ. ಯಾಕ? ಅಲ್ಲಿ ಮೂಲ ಗ್ರಂಥ ಅದು. ಅಲ್ಲಿ ಏನ್ ತಗೊಂಡಾರಂದ್ರ, ನಂಬರ್ 1
With the tip of a finger, you can touch everything except the tip of a finger itself. ಈ ಬಟ್ಟಿನ ತುದಿ ಅದಲ್ಲ, ಈ ಬಟ್ಟಿನ ತುದಿಯಿಂದ ಯಾವ ವಸ್ತುಗಳನ್ನು ಮುಟ್ಟಬಹುದು, ಯಾವ ವಸ್ತುಗಳನ್ನು ಬೇಕಾದ ಮುಟ್ಬೋದು. ಇಲ್ಲಿ ನೋಡ್ರಿ, ಲೋಟ ಅದ, ಇಲ್ಲಿ ವಾಟರ್ ಬಾಟಲ್ ಅದ, ಇಲ್ಲಿ ಮೊಬೈಲ್ ಅದ, ಇಲ್ಲಿ ಬುಕ್ ಅದ, ಮುಟ್ಬೋದು. ಈ ಬಟ್ ಅದಲ್ಲ ತುದಿಯಿಂದ, ಆ ತುದಿಯನ್ನ ಮುಟ್ರಿ, ಈ ಬಟ್ಟಿನ ತುದಿಯನ್ನ ಮುಟ್ರಿ, ಆಗುವುದಿಲ್ಲ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ, ವಿತ್ ದ ರೈಟ್ ಹ್ಯಾಂಡ್ ಯು ಕ್ಯಾನ್ ವಾಶ್ ಆಲ್ ಓವರ್ ದ ಬಾಡಿ ಎಕ್ಸೆಪ್ಟ್ ದ ರೈಟ್ ಹ್ಯಾಂಡ್. ಜಳಕ ಮಾಡುವ ಉದಾಹರಣೆ ತಗೊಂಡ, ಕೈಯಾಗ ಸೋಪ್ ಅದ, ಬಲಗಾಯ ಸೋಪ್ ಅದ, ರೊಟ್ಟ ಇದ್ದ ಎಡಗಾಯ ಸೋಪ್ ಅದ. ಈಗ ಏನಂತ ತಿಳ್ಕೊಂಡು ಯಾರೋ ಒಬ್ಬವ ಇಲ್ಲಪ್ಪ ಸೀದಾ ಕೈನ ಅದಾನ, ಅವಾಗ ಸೋಪ್ ಹಚ್ಕೋಬೇಕಾಗೈತಿ, ಜಳಕ ಮಾಡ್ಬೇಕಾಗೈತಿ, ಸೋಪ್ ಹಚ್ಕೊ. ಬಲಗೈಯಿಂದ ಎಲ್ಲಾ ಕಡೆನೂ ಸೋಪ್ ಹಚ್ಕೊಳಕ್ ಬರ್ತಾವ, ಬಲಗೈಗೆ ಹಚ್ಕೊಳಕ್ ಬರೋದಿಲ್ಲ. ಬಲಗೈಗೆ ಹಚ್ಕೋಬೇಕಾದ್ರೆ ಎಡಗೈ ಬೇಕು ಮತ್ತೆ. ಆದ್ದರಿಂದ ಅಲ್ಲಿ ಎರಡು ಉದಾಹರಣೆ ಕೊಟ್ಟಾರ. ಆತ್ಮನಿಂದ ಆತ್ಮನನ್ನ ನೋಡ್ಲಿಕ್ಕೆ ಆಗುವುದಿಲ್ಲ, ಅವ ಯಾವಾಗಲೂ ದೃಕ್ ಅದಾನ. ವಿತ್ ದ ರೈಟ್ ಹ್ಯಾಂಡ್ ಯು ಕ್ಯಾನ್ ವಾಶ್ ಆಲ್ ಓವರ್ ದ ಬಾಡಿ ಎಕ್ಸೆಪ್ಟ್ ದ ರೈಟ್ ಹ್ಯಾಂಡ್. ಚೆಕ್ ವೆನ್ ಯು ಟೇಕ್ ಬಾತ್. ನೋಡಿ, ವಿಚಾರ ಮಾಡ್ರಿ, ಜಳಕ ಮಾಡೋ ಮುಂದೆ ಬಲಗೈಲಿಂದ ಬಲಗೈ ತೊಳಗಾಗ ಬರ್ತೈತೆ ನೋಡ್ರಿ ಅಂತ. ಯು ಕ್ಯಾನಾಟ್ ಬರುದಿಲ್ಲ ಅಂದ್ರೆ ನಾಳೆ ಬಂದು ಹೇಳ್ರಿ ಅಂತ ಹೇಳ್ತಾರೆ. Therefore, what is that rule? The subject is never subject to objective. ಯಾವ ದೃಕ್ಕದ ಅದು ಎಂದೂ ದೃಶ್ಯ ಆಗುವುದಿಲ್ಲ. ಅದು ದೃಶ್ಯ ಅಂತ ತಿಳ್ಕೊಂಡು ಅದನ್ನ ನೋಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ದೃಕ್ಕಾಗಿ ಮಾತ್ರ ನೋಡ್ಲಿಕ್ಕೆ ಬರ್ತದ ಅಂತ ಹೇಳ್ತಾನ ಗುರು. ಯಾರು ಗುರು ರೀ? ಏನೋ ಪರಿಷತ್ತಿನ ಗುರು ಏನೋ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ನಾವು ಒಂದು ವೇಳೆ ಕೇನೋಪನಿಷತ್ತಿನ ಗುರುವಿಗೆ ಸಮಾನವಾಗಿ ಈ ಗುರುಗಳು ಇದ್ರು ಅಂದ್ರೆ, ಕೇನೋಪನಿಷತ್ತಿನ ಶಿಷ್ಯನ ಸಮಾನವಾಗಿ ನಾವೆಲ್ಲರೂ ಇದ್ವಂದ್ರೆ ನಮಗೆ ತಿಳಿತದ. ಇಲ್ಲಾಂದ್ರೆ ವಿದ್ಯಾ ತಿಳಿಯುವುದಿಲ್ಲ. ಸಾಗರ್ ಮೇರೆ ಪಾಸ್ ಹೈ, ಫಿರ್ ಭಿ ಮೇರೆ ದಿಲ್ ಮೇ ಪ್ಯಾಸ್ ಹೈ. The subject can never be the subject to the objectification. Subject can never subject to objectification. Experiencer can never be experienced. ಅನುಭವ ಮಾಡುವವನ ಅನುಭವ ಯಾವಾಗೂ ಆಗುವುದಿಲ್ಲ. Seer can never be seen. ನೋಡುವವನ್ನ ನೋಡುವವರು ಯಾರು? ದೃಕ್ಕಾಗಿರುವ ಆತ್ಮನನ್ನ ನೋಡುವವರು ಯಾರು? ವಿಜ್ಞಾತಾರ ಮರೆ ಕೇನ ವಿಜಾನೀಯಾತ್, ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ. And therefore the divine principle exists only in the form of as I am the experiencer, the knower. ಆದ್ದರಿಂದ ಆ ದೇವ ಪರಮಾತ್ಮ ತತ್ವ, ಆ ಅರಿವು ಅನ್ನೋದು ದೃಕ್ ರೂಪದಲ್ಲಿ ನಾನೇ ಇದ್ದೇನೆ ಅಂತ ಗುರುತಿಸ್ಬೇಕ ಹೊರತು ಇದು ಇದೆ ಅಂತ ಎಂದೂ ಗೊತ್ತಾಗುವುದಿಲ್ಲ. ಅಹಮಸ್ಮಿ ಅಂತ ಗುರುತಿಸ್ಬೇಕ ಹೊರತು ಇದಂ ಅಸ್ತಿ ಅನ್ನುವಂತಹ ರೂಪದಿಂದ ಜ್ಞಾನ ಆಗುವುದಿಲ್ಲ. Therefore, knowing the divine principle is possible in only one way. ಆ ಆತ್ಮತತ್ವವನ್ನು ತಿಳ್ಕೊಬೇಕಂದ್ರೆ ಒಂದೇ ದಾರಿ. ಏನಂತ? ಅದು ದೃಕ್ ಅಂತ ತಿಳಿಬೇಕು, ಅದು ಯಾವುದಕ್ಕೂ ವಿಷಯ ಆಗುದಿಲ್ಲ ಅಂತ ತಿಳ್ಕೊಬೇಕು. Knowing the divine principle is possible in only one way. I have told this several times. I am going to repeat it. Register it very well. ನಾ ಇದನ್ನು ಬಹಳ ಸಲ ಹೇಳಿನಿ, ಇನ್ನೂ ಒಮ್ಮೆ ಹೇಳ್ತೀನಿ ಕೊನೆಯದಾಗಿ ಅಂತ ಅಪ್ಪವರು ಲಕ್ಷ ಕೊಟ್ಟು ಕೇಳ್ರಿ. Otherwise, spirituality can be a very big trap. ಅಧ್ಯಾತ್ಮ ಇಲ್ಲ ಅಂದ್ರೆ ಯಾಕೆ ಹೇಳ್ತೇನೆ ರಿಪೀಟೆಡ್ ಆಗಿ ಅಂತಾರಪ್ಪವರು, ಇದು ತಿಳಿಲಿಕ್ಕಂದ್ರ ನಿಮ್ಮ ಅಧ್ಯಾತ್ಮ ಸಾಧನೆ ದುರಂತದಲ್ಲಿ ಕೊನೆಗೊಳ್ಳುತ್ತದೆ, ಮೋಕ್ಷದಿಂದ ವಂಚಿತರಾಗುತ್ತೀರಿ. ಆದ್ದರಿಂದ ಸರಿಯಾಗಿ ತಿಳ್ಕೊಂಡ್ರಿ. ಇನ್ನೊಮ್ಮೆ ಹೇಳ್ತೀನಿ ಅಂತಾರಪ್ಪ. ವೇಟಿಂಗ್ ಇನ್ ಮೆಡಿಟೇಷನ್ ಫಾರ್ ಎಕ್ಸ್ಪೀರಿಯನ್ಸ್. ಯಾವುದೋ ಒಂದು ಧ್ಯಾನ ಮಾಡಿ ನಾ ಪರಮಾತ್ಮನ ಕಣ್ಕೊಂತೇನೆ ಅಂತ ತಿಳ್ಕೊಂಡು ಸಾಯು ಮಠ ಧ್ಯಾನ ಮಾಡಿದ್ರು ನಿರಾಶೆ ಕಟ್ಟಿಟ್ಟ ಬುತ್ತಿ. Knowing the divine principle is only in one way. What is that? ಆ ಪರಮಾತ್ಮನ ತಿಳಿಬೇಕಾದ್ರೆ ಒಂದೇ ದಾರಿ. ಅದು ಯಾವ ದಾರಿ? Claiming that I am the divine principle. ಪರಮಾತ್ಮ ತತ್ವ ನಾನೇ ಇದ್ದೇನೆ ಅಂತಿಕೊಂಡು ಈ ಮನಸ್ಸು ಬುದ್ಧಿಗಳ ಹಿಂದೆ ಹೋಗಿ ನಿಂತ್ಕೊಂಡು ಇವೆಲ್ಲವನ್ನ ದೃಶ್ಯವನ್ನ ಮಾಡಿ ಅದು ಕೇವಲ ದೃಕ್ಕಾಗಿ ನೋಡುವಂತಹ ಒಂದು ಏನ್ ಕಲೆ ಅದ, ಈ ಕಲೆಯಿಂದ ವೇದ ಅನ್ನುವಂತಹ ಕನ್ನಡಿ ಮುಂದೆ ನಿಂತುಕೊಂಡಾಗ ನಮ್ಮ ಸ್ವರೂಪದ ಜ್ಞಾನ ನಮಗಾಗ್ತದೆ. Claiming that I am the divine principle. For claiming you use the mind. ಹಿಂಗ ನಾವು ಘೋಷಣೆ ಮಾಡ್ಲಿಕ್ಕೆ ಈ ಮನಸ್ಸನ್ನು ಉಪಯೋಗ ಮಾಡ್ತೇವಿ. We use the mouth also. ಈ ವಾಗೇಂದ್ರಿಯನ್ನು ಉಪಯೋಗ ಮಾಡ್ತೇವಿ.
ಇಫ್ ಯು ನೀಡ್ ಯು ಯೂಸ್ ದ ಮೈಂಡ್ ಅಂಡ್ ಆರ್ಗನ್ಸ್ ಆಲ್ಸೋ. ನೀವ್ ಬೇಕಾದ್ರೆ ಈ ಮನಸ್ಸನ್ನು ಉಪಯೋಗ ಮಾಡ್ರಿ. ಐ ಆಮ್ ದ ಡಿವೈನ್ ಪ್ರಿನ್ಸಿಪಲ್. ಅವಾಗ ಏನ್ ಅನ್ಬೇಕು, ಇದು ದೃಕ್ ಅದಲ್ಲ, ಇಲ್ಲ ಅದು ಆತ್ಮತತ್ವ ಅಂತ ತಿಳ್ಕೊ. ಅವುಗಳಿಗೆ ಇದೆಲ್ಲ ದೃಶ್ಯ ಆಗ್ಯದ. ಯಾವುದು? ಅಂತಃಕರಣ, ಪಂಚಪ್ರಾಣ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಸ್ಥೂಲ ಶರೀರ, ಇವೆಲ್ಲವೂ ವಿಷಯ ಆಗಿದೆ. ಅದು ಕೇವಲ ದೃಕ್, ಅದು ಎಂತೂ ವಿಷಯ ಆಗೇ ಇಲ್ಲ. ಅಂಡ್ ವೈ ದ ಸೋ ಕ್ಲೇಮಿಂಗ್ ನೆವರ್ ಟ್ರೈ ಟು ಆಬ್ಜೆಕ್ಟಿಫೈ ಇಟ್. ಅದನ್ನ ಈ ಬಟ್ಟಲ್ ಅಥವಾ ಈ ಬಟ್ಟಲ ಗತೆ ಅದನ್ನ ವಿಷಯೀಕರಿಸಿ ಬರಂಗಿಲ್ಲ ಆತ್ಮತತ್ವವನ್ನ. ಬಿಕಾಸ್ you will not be able to objectify it, because I am the conscious being, the subject. ಅದು ಎಲ್ಲ ದೃಶ್ಯ ಪದಾರ್ಥಗಳಿದಾವ. ಹಂಗ ಇವು ಕೂಡ ಶರೀರದೊಳಗೆ ಇರುವಂತವು ದೃಶ್ಯ ಪದಾರ್ಥಗಳು ಯಾವನಿಗದಾವೋ ಅವನು ದೃಕ್ಕದಾನ, ಅವ ಪರಮಾತ್ಮ ಅದಾನ, ಅವ ಆತ್ಮ ಅದಾನ ಅಂತ ತಿಳ್ಕೊಂಡು ಅವನೇ ನಾನು ಅದೇನಿ ಅಂತ ತಿಳ್ಕೊಂಡು ನಾವು ಹೋಗಿ ಅಲ್ಲೇ ನಿಂದಿರ್ಬೇಕು. ಈಗ ಶರೀರದಾಗ ನಿಂತ ನಾನು ಅಂತ ಹೇಳಕತ್ತೇವಲ್ಲ ಅಜ್ಞಾನ ಕಾಲದಲ್ಲಿ, ಜ್ಞಾನ ಕಾಲದಲ್ಲಿ ಆ ದೃಕ್ ನಾನು ಅಂತ ಅಲ್ಲಿ ಹೋಗಿ ನೆಲೆಯಾಗಿ ನಿಲ್ಬೇಕು. ನಮ್ದು ಪ್ಲಾಟ್ಫಾರ್ಮ್ ಬರದೇ ಆಗ್ಬೇಕು. ಶರೀರದಾಗ ನಾನು ಬರಬಾರ್ದು. ಒಮ್ಮೆ ಜ್ಞಾನ ಆತಂದ್ರೆ ಶರೀರಕ್ಕೆ ನಾನು ಅನ್ನುವಂತ ಪ್ಲಾಟ್ಫಾರ್ಮ್ ಇಲ್ಲಿಂದ ಬಾರ್ದು. ಸೊ ವಾಟ್ ಈಸ್ ದ ಫಸ್ಟ್ ಲೆಸನ್? ಏನು ಒಂದೇ ಪಾಠ ಅಂದ್ರೆ ಐ ಆಮ್ ದಿ, ಇದು ಸ್ಟ್ಯಾಂಡ್ ಎಲ್ಲಿ ಹೋಗ್ತು ಎಲ್ಲ ಬೆಳಗತೈತಿ ಇದು. ಐ ಆಮ್ ದ ಡಿವೈನ್ ಒನ್, ಐ ಆಮ್ ದ ಡಿವೈನ್ ಒನ್, ಐ ಆಮ್ ದ ಡಿವೈನ್ ಒನ್ 3 ಸಲ ಹೇಳಿದ್ರು. ನಾನೇ ಆ ಪರಮಾತ್ಮ ತತ್ವ, ನಾನೇ ಆ ಪರಮಾತ್ಮ ತತ್ವ, ಅದು ನಾನೇ ಆ ಪರಮಾತ್ಮ ತತ್ವ. ಕ್ಲೇಮಿಂಗ್ ಈಸ್ ನೋಯಿಂಗ್. ಹಿಂಗ ಘೋಷಣೆ ಮಾಡುವುದ ಅದು ತಿಳಿದಂಗೆ. ಮತ್ತೆ ತಿಳಿಯೋದಾದ್ರೆ ಬೇರೆ, ಇಲ್ಲಿ ತಿಳಿಯೋದು ಬೇರೆ. ಲೌಕಿಕ ವಸ್ತುಗಳ ಕತೆ ತಿಳಿಯೋದಲ್ಲ. ಇಲ್ಲಿ ಹಿಂಗ ಘೋಷಣೆ ಮಾಡ್ತೇವಲ್ಲ ಅದೇ ತಿಳಿಯುವುದು. ದ ಫಸ್ಟ್ ಇಂಪಾರ್ಟೆಂಟ್ ಸ್ಪಿರಿಚುವಲ್ ಲೆಸನ್ ಇಸ್ ದಿಸ್. ಇದು ಒಂದೇ ಆಧ್ಯಾತ್ಮಿಕ ಮುಖ್ಯ ಪಾಠ. ಸ್ವಲ್ಪ ಯವ್ವ ಅನ್ನು ಒಂದ 10 ನಿಮಿಷ ಬಿಟ್ಟು ಆಡ್ರಲ್ಲ, ಗದ್ಲ ಬಾಳ ಆಗತೈತಿ. ಇನ್ನೊಂದು 10 ನಿಮಿಷ ಮುಗಿಸ್ತೇನೆ ನಾನು. ಒಂದು 10 ನಿಮಿಷ ಸ್ವಲ್ಪ ವೇಟ್ ಮಾಡ್ರಿ, ಬಂದ್ ಮಾಡ್ಬಿಡ್ರಿ. The second important one is while claiming I am a spiritual principle, you should not think of body or sense organs as meaning of the word I. ಹಿಂಗ ನೀವು ಹೇಳೋ ಮುಂದ ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಇದು ಅಂತಃಕರಣ ಚತುಷ್ಟಯ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಆಗಲಿ, ಪಂಚ ಪ್ರಾಣ ಆಗಲಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಆಗಲಿ, ಈ ಸ್ಥೂಲ ಶರೀರ ಆಗಲಿ, ಇವೆಲ್ಲವನ್ನ ಅನಾತ್ಮ ಅಂತ ತಿಳ್ಕೊಂಡು ಒಗದು ಆ ಉಳಿದ ಚೇತನ ಏನದ ಅದು ನಾನು ಅಂತ ತಿಳ್ಕೋಬೇಕು ಅನ್ನುವಂಥದ್ದು 2ನೇ ಪಾಠ. ಮುಗಿತು. ಇದು ವಿಡಿಯೋ ತೆಗಿಬೇಕಲ್ಲ, ಏನ್ ಮಾಡ್ಬೇಕು ಇದು? Principle, you should not think the body or sense organs as meaning of the word I. ಆ ನಾನು ಅನ್ನೋದ್ರಾಗಿಂದ ಈ ಕಸ ಎಲ್ಲ ತೆಗೀರಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶನು ತೆಗೆದು ಒಗಿರಿ. ಆ ತೆಗೆದು ಕಳೆದು ಉಳಿದದ್ದು ನಾನು ಅಂತ ಘೋಷಣೆ ಮಾಡ್ರಿ. Because ಯಾಕಂದ್ರೆ in the definition it is said the divine principle is not the organ. ಯಾಕಂದ್ರೆ 3ನೇ ಮಂತ್ರದಾಗ ಹೇಳ್ಯದ ಅದು ಯಾವುದು ಇಂದ್ರಿಯ ಅಲ್ಲ. ಬಟ್ ವಾಟ್ ಇಟ್ ಈಸ್? ಶ್ರೋತ್ರಶ್ಯ ಶ್ರೋತ್ರಂ. ಆ ಶ್ರೋತ್ರಕ್ಕೂ ಶ್ರೋತ್ರ ಆಗಿದ್ ಯಾವುದು ಅದು ಆತ್ಮ ಅದ. ದಟ್ ಮೀನ್ಸ್ ವಾಟ್? ಐ ಆಮ್ ನಾಟ್ ದ ಇಯರ್, ಐ ಆಮ್ ದ ಡಿವೈನ್ ಪ್ರಿನ್ಸಿಪಲ್ ವಿಚ್ ಪರ್ವೇಡ್ಸ್ ದ ಎಲಿಮೆಂಟ್ಸ್ ದ ಇಯರ್. ನಾನು ಕಿವಿ ಅಲ್ಲ, ಆ ಕಿವಿಗೆ ಚೇತನ ಕೊಟ್ಟಂತಹ ಚೇತನ. ಆ ಕಿವಿಗೆ ಕಿವಿ ಆದ ಚೇತನ ಯಾವ್ದದ ಅದು ನಾನು ಅಂತ ಹೇಳೈತೆ. That means what? I am not the ear, I am the divine principle which pervades the elements the ear. Means I help the ear to hear. ಅಂತಾರ ಇಂಗ್ಲಿಷ್ ನ ಭಾಳ ಚಂದ ಬರ್ತದ. I help the ear, EAR, to hear, to HEAR.
ದಿವ್ಯಾ ಅನ್ನೋದ್ರ ಬರ್ಕೋತೀರಿ, ಇಂಗ್ಲಿಷ್ ಬಲ್ಲವ್ರು ಬರ್ಕೊಡ್ರಿ ಇದು ಸೆಂಟೆನ್ಸ್. ಯು ವಿಲ್ ಎಂಜಾಯ್. ಹೌದ್ರಿ ಅಜ್ಜಿರ ಮಜಾ ಅನಿಸ್ತದ್ರಿ. ಐ ಹೆಲ್ಪ್ ದ ಇಯರ್ ಟು ಹಿಯರ್ ಬರ್ಕೊಡ್ರಿ. ಐ ಹೆಲ್ಪ್ ದ ಇಯರ್, EAR ಇಯರ್ ಕಿವಿಗೆ, ಟು ಹಿಯರ್ HEAR. I help the ear to hear. I am not the eye, but I am the eye of the eye. I am the eye of the eye means I am the conscious principle which illumines the eye, pervading the eye and making the eye eyeing, making the eye seeing capacity. ಬರ್ಕೋರಿವಲ್ಲ ಸೆಂಟೆನ್ಸ್, ಇವನ್ನೆಲ್ಲ ಕನ್ನಡದಾಗ ಹೇಳಕ್ ಬರ್ತೈತ್ರೆ. Seeing someone, I am not any one of the sense organs. ನಾನು ಯಾವ ಜ್ಞಾನೇಂದ್ರಿಯನೂ ಅಲ್ಲ. ಆ ಜ್ಞಾನೇಂದ್ರಿಯಕ್ಕ ಆ ಜ್ಞಾನವನ್ನ ಚೇತನವನ್ನ ಕೊಡುವಂತ ಚೇತನವೇ ನಾನಿದ್ದೇನೆ ಅಂತ ಹೇಳ್ತಾರೆ. Pervading every sense organs and helping the sense organs sense the world. ಆ ಇಂದ್ರಿಯಗಳು ಈ ಜಗತ್ತನ್ನ ತಿಳಿಲಿ ಅಂತ ತಿಳ್ಕೊಂಡು ಆ ಇಂದ್ರಿಯಗಳಿಗೆ ಚೇತನವನ್ನ ಕೊಟ್ಟಿದ್ದು ಆ ಚೇತನ ಯಾವುದದು? ಆತ್ಮಚೇತನ, ಪರಮಾತ್ಮ ಚೇತನ, ದೇವಚೇತನ ಅಂತ ಏನ್ ಅಂತೇವಿ, ಪರಮಾತ್ಮ ಅಂತೀವಿ. ಆ ಚೇತನನ ಈ ಇಂದ್ರಿಯಗಳಿಗೆ ಚೇತನವನ್ನ ಕೊಟ್ಟದ. ಅದಕ್ಕೆ ನಾವೇನಂದಿವಿ? ಕಿವಿಗೆ ಕಿವಿ, ವಾಕಿಗೆ ವಾಕು, ಮನಸ್ಸಿಗೆ ಮನಸ್ಸು ಆಗಿದ್ದು ಯಾವುದು? ಆ ದೇವ ಅಂತ ತಿಳ್ಕೊಂಡು ಹಿಂದಿನ ಮಂತ್ರದಾಗ ಹೇಳಿದ್ವಿ. I am not the mind, I am not the body, I am not the sense organs. ನಾನು ಶರೀರ ಅಲ್ಲ, ನಾ ಅನ್ನಮಯ ಕೋಶ ಅಲ್ಲ, ನಾನು ಸೂಕ್ಷ್ಮ ಶರೀರ ಅಲ್ಲ. ನೋಡಿ, ಸ್ಥೂಲ ಶರೀರದಾಗ ಅನ್ನಮಯ ಕೋಶ ಬರ್ತದೆ, ಇವೆಲ್ಲ ಹೋಮ್ವರ್ಕ್. ಇನ್ನ ಸೂಕ್ಷ್ಮ ಶರೀರದಾಗ 3 ಕೋಶಗಳು ಬರ್ತಾವ: ಮನೋಮಯ, ಪ್ರಾಣಮಯ, ವಿಜ್ಞಾನಮಯ. ಇವು 3 ಕೋಶಗಳು ಎಲ್ಲಿ ಬರ್ತಾವ? ಸೂಕ್ಷ್ಮ ಶರೀರ ಬರ್ತಾವ. ಕಾರಣ ಶರೀರ ಯಾವ್ದು ಬರ್ತದ? ಆನಂದಮಯ ಕೋಶ ಬರ್ತದೆ. ಅವು 3 ಶರೀರ ಕಳೆದ್ಬಿಟ್ರೆ, ಆ 3 ಶರೀರದ ಅಭಿಮಾನಿನೂ ಹೋಗ್ಬಿಟ್ರೆ, ವಿಶ್ವ, ತೇಜಸ, ಮತ್ತು ಏನದ ಪ್ರಾಜ್ಞ, 3 ಮಂದಿ ಆ ಶರೀರ ಹೋದ್ರ ಅವ್ರು ಹೋಗೇ ಬಿಟ್ರ. ಅವರು ಎಲ್ಲ ಸುಳ್ಳಾದಾರ. ಅವರು ಇವುಗಳನ್ನ 3 ನೋಡಿ ಇವನು ನೋಡ್ತಾ ಇರುವಂತ ಸಾಕ್ಷಿ ಏನದನ? ಅವನೇ ಪರಮಾತ್ಮ ಅದಾನ. I am the divine consciousness who is the sense of the sense, who is pervading every sense organ and helping the sense organs to sense the world. Can you make some sense? ಅರ್ಥ ಆತೇನ್ರಿ ಅಂತ ಕೇಳ್ತಾರ ಅಪ್ಪವ್ರು. ಐ ಹೋಪ್ ಯು ಆರ್ ಸೆನ್ಸಿಬಲ್. ನೀವೆಲ್ಲ ತಿಳಿದವ್ರ, ನಾ ತಿಳಿದ ಮುಂದೆ ಹೋಗ್ತೀನಿ ಅಂತ ಅಪ್ಪವ್ರಂತ. Therefore, while claiming, remember I am not the body, ಹಿಂಗ ನೀವು ಘೋಷಣೆ ಮಾಡ್ಬೇಕಾದ್ರೆ, ನಾನು ಆತ್ಮ, ದೃಕ್ ಆತ್ಮ ಅದೇನೆ ಅಂತ ಘೋಷಣೆ ಮಾಡ್ಬೇಕಾದ್ರೆ, ನೀವು ಏನೇನು ಅಲ್ಲ ಅಂತ ತಿಳ್ಕೋಬೇಕು ಅಂದ್ರೆ, ನಾನು ಶರೀರ ಅಲ್ಲ, ನಾನು ಮನಸ್ಸು ಬುದ್ಧಿಯಾದಿಗಳು ಅಲ್ಲ, ನಾನು ಕರ್ಮೇಂದ್ರಿಯ ಅಲ್ಲ, ನಾನು ಜ್ಞಾನೇಂದ್ರಿಯ ಅಲ್ಲ, ನಾನು ಪಂಚ ಪ್ರಾಣಗಳಲ್ಲ. ಇವೆಲ್ಲಕ್ಕೂ ನಾನು ದೃಕ್ ಅದೇನಿ, ಹಿಂದದೇನಿ. ದೃಕ್ ಅಂದ್ರೆ ಇವೆಲ್ಲ ನನಗೆ ದೃಶ್ಯ ಆಗ್ಯಾವು ಅಂತ. ಇವೆಲ್ಲ ದೃಶ್ಯ ಆಗ್ಯಾವ ಅಂದ್ರೆ ನಾನು ಇದಕ್ಕೂ ಹಿಂದ ದೃಕ್ ಅದೇನಿ. ನನಗ ದೃಕ್ ಯಾರು ಇಲ್ಲ, ನಾ ಎಲ್ಲರಿಗೂ ದೃಕ್ ಆಗೇನಿ, ನನಗೆ ಯಾರು ದೃಕ್ ಇಲ್ಲ. ಆ ತತ್ವವೇ, ಆ ಅರಿವೇ, ಆ ಪರಮಾತ್ಮ, ಅದೇ ನಾನು ಇದ್ದೇನೆ. And based on these Upanishad alone, I have given the 5 features of consciousness worth remember in this context. ಇವೆಲ್ಲವನ್ನ ಮನಸ್ಸಿನ ಇಟ್ಕೊಂಡು ಆತ್ಮತತ್ವಕ್ಕೆ ಒಂದು ಡೆಫಿನೇಷನ್ ಮಾಡ್ಯಾರ ಅಪ್ಪವರು. ಆ ಡೆಫಿನೇಷನ್ ಹಿಂದೂ ಹೇಳ್ಯಾರ, ಇನ್ನೊಮ್ಮೆ ಹೇಳ್ತಾರ. 5 ಪಾಯಿಂಟ್ ಹೇಳ್ತಾರ. ಆತ್ಮ ಹೆಂಗದ ಅಂತ ಅನ್ನೋದಕ್ಕೆ 5 ಪಾಯಿಂಟ್ ಹೇಳ್ತಾರ. ಮರಿಬ್ಯಾಡ್ರಿ, ಇನ್ನೊಮ್ಮೆ ಹೇಳ್ತೀನಿ ಅಂತಾರ. ಏನು? I am the consciousness which is different from body and which is not part, product and property of the body. ಅನ್ನಮಯ ಕೋಶವನ್ನು ಹೊಡೆದು ಹಾಕಿದ್ರು. ಇದರಿಂದ ಒಂದೇ ವಾಕ್ಯದಾಗ ಅನ್ನಮಯ ಕೋಶಕ್ಕೆ ಹೊಡೆದು ಹೊರಗೆ ಹಾಕಿದ್ರು. ಏನಂತ? ನಾನು ಅನ್ನಮಯ ಕೋಶ ಅಲ್ಲ, ಅನ್ನಮಯ ಕೋಶಕ್ಕೆ ಸಾಕ್ಷಿಯಾಗಿರುವಂತ ಅರಿವು ಅದೇನಿ. ಆ ಅರಿವಿಗೆ I am not the body, which is not a part, product or property of the body. ಆ ಆತ್ಮ ತತ್ವ ಈ ಶರೀರದ ಭಾಗನೂ ಅಲ್ಲ, ಈ ಶರೀರದ ಕಾರ್ಯನೂ ಅಲ್ಲ, ಈ ಶರೀರದ ಗುಣನೂ ಅಲ್ಲ. ಆತ್ಮತತ್ವ 3 ಅಲ್ಲ. ಯಾವುದು? ನಾಟ್ ಎ ಪಾರ್ಟ್, ನಾಟ್ ಎ ಪ್ರಾಪರ್ಟಿ ಅಂಡ್ ನಾಟ್ ಇವನ್ ಎ ಪ್ರಾಡಕ್ಟ್. ಇದು ಒಂದೇ ವಾಕ್ಯ. ಎರಡನೇದು, ಐ ಆಮ್ ದ ಕಾನ್ಸಿಯಸ್ ಪ್ರಿನ್ಸಿಪಲ್ ವಿಚ್ ಇಸ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ನಾನು ಅರಿಯುವುದನ್ನೆಲ್ಲ ಅದು ಸ್ವತಂತ್ರವಾಗಿರುವಂತ ವಸ್ತು, ಅದು ಪರತಂತ್ರ ಇಲ್ಲ.
which pervades and elements the body, mind, including ಪ್ರಾಣ. ಆ ಒಂದು ಏನದ ಸ್ವತಂತ್ರವಾಗಿರುವಂತ ಆತ್ಮತತ್ವ ಅದು ಮನಸ್ಸುಗೂ ಶರೀರಕ್ಕೂ ಪ್ರಾಣಕ್ಕೂ ಇಂದ್ರಿಯಗಳಿಗೂ ಚೇತನವನ್ನ ಕೈಗಳ ಕೊಟ್ಟೇದ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂದ್ರೆ I am the conscious principle which is not limited by the boundaries of the body. ನಾನು ಆ ಅರಿವು ತತ್ವ ಏನದೇನಿ ಅದು ಅರಿವು ತತ್ವ ಈ ಶರೀರಕ್ಕೆ ಹವಣಾಗಿರುವಂತಹದ್ದು ದೃಕ್ಕಲ್ಲ, ಅದು ವ್ಯಾಪಕವಾಗಿರುವಂತ ದೃಕ್ಕದ. ಶರೀರದ ಹವಣಾಗಿನೂ ಐತಿ, ಆ ಶರೀರದ ಹೊರಗುನು ವ್ಯಾಪಕವಾಗಿ ಐತಿ ಆ ದೃಕ್ ಪದಾರ್ಥ. ಇದು 4ನೇ ಪಾಯಿಂಟ್. ಇದು 3ನೇ ಪಾಯಿಂಟ್. 4ನೇದು ಐ ಆಮ್ ಕಾನ್ಶಿಯಸ್ ಪ್ರಿನ್ಸಿಪಲ್ ವಿಚ್ ಸರ್ವೈವ್ಸ್ ದ ಡೆತ್ ಆಫ್ ದ ಬಾಡಿ. ಇಂಪಾರ್ಟೆಂಟ್. ನಾನು ಅರಿವು ತತ್ವ ಅದೇನಿ, ಈ ಶರೀರ ಬಿದ್ದು ಹೋದ್ರೂ ಕೂಡ ನಾನು ಬಿದ್ದು ಹೋಗುವುದಿಲ್ಲ, ನಾನು ಯಾವಾಗಲೂ ಇರುತ್ತೇನೆ. ಇದು 4ನೇ ತತ್ವ. 5ನೇದು ಅಂಡ್ ದ್ಯಾಟ್ ಐ ದ ಪ್ಯೂರ್ ಕಾನ್ಶಿಯಸ್ನೆಸ್ in the absence of the body is not available. ಆ ತತ್ವ ಏನದ ಈ ಶರೀರ ಇರು ಮಠ ತೋರ್ತದ, ಶರೀರ ಇಲ್ಲ ಅಂದ್ಮ್ಯಾಗ ಅದು ತೋರುವುದಿಲ್ಲ. ಅದು ತೋರುವುದಿಲ್ಲ ಅಂದ್ರೆ ಅದು ಇಲ್ಲ ಅಂತಲ್ಲ. ಇಟ್ ಇಸ್ ನಾಟ್ accessible ಫಾರ್ ಎನಿ ಟ್ರಾನ್ಸಾಕ್ಷನ್. ಅದು ಯಾವ ವ್ಯವಹಾರದಾಗೂ ಪ್ರವೇಶ ಆಗುವುದಿಲ್ಲ. ನಿಮ್ಮ ವ್ಯವಹಾರ ಲೌಕಿಕ ಕೊಡ್ತುಕೊಳ್ಳೋ ವ್ಯವಹಾರದಾಗ ಆತ್ಮ ಪ್ರವೇಶ ಆಗುವುದಿಲ್ಲ. ಇವು 5 ತತ್ವಗಳು ಆ ಆತ್ಮನ ಬಗ್ಗೆ ಆ ಗುರುಗಳು ಮಾಡಿದಂತ ವಾಕ್ಯಗಳನ್ನು ಇವನ ನೆನಪಿಟ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೌ ಡು ಯು ನೋ ದ ಕಾನ್ಶಿಯಸ್ ಪ್ರಿನ್ಸಿಪಲ್? ನಾಟ್ ಬೈ ಆಬ್ಜೆಕ್ಟಿಫಿಕೇಶನ್. ಆತ್ಮ ತತ್ವವನ್ನ ನಾನು ದೃಶ್ಯವಾಗಿ ನೋಡ್ತೀನಿ ಅಂದ್ರೆ ತಪ್ಪಿ ಹೋಗ್ತದ ನಿಮ್ ಕಡೆಯಿಂದ. ದೃಕ್ಕಾಗಿ ಮಾತ್ರ ತಿಳಿಲಿಕ್ಕೆ ಬರ್ತದ. ಚಿಮಟ ಎದುರಿಗಿರುವಂತಹ ವಸ್ತುವನ್ನು ಹಿಡಿಬಹುದು, ಚಿಮಟನ ಹಿಡಿಯಕ್ ಬರುದಿಲ್ಲ ಅದಕ್ಕ. ಹಂಗ ಆತ್ಮತತ್ವವನ್ನು ಹಿಡಿಯುವಂತ ಯಾವುದು ಅದು ನಾನು ಆತ್ಮತತ್ವ ನಾನೇ ಅಂತ ತಿಳಿಬೇಕ ಹೊರತು ಅದನ್ನ ನೀವು ವಿಷಯೀಕರಿಸಲಿಕ್ಕೆ ಬರುವುದಿಲ್ಲ. not by seeing, not by experiencing, because when you say I experience the Atma becomes what? Atma becomes an object of experience. ಯಾವಾಗ ಆತ್ಮನ ನಾನು ಅನುಭವ ಮಾಡ್ತೀನಿ ಅಂತ ಯಾರಾದ್ರೂ ಅಂದ್ರ ಅದು ಅನುಭವಕ್ಕೆ ವಿಷಯ ಅಂತಂದಾಗ ನಾವೇನ್ ಹೇಳಿವಿ, ಅದು ಎಂದೂ ವಿಷಯ ಆಗುದಿಲ್ಲ ಅಂತ ಹೇಳಿವಿ. ಅದು ಯಾವಾಗ್ಲೂ ವಿಷಯ ಅದ, ಅದು ಯಾವಾಗ್ಲೂ ದೃಕ್ ಅದ, ಅದು ಎಂದೂ ದೃಶ್ಯ ಆಗುದಿಲ್ಲ. ನನ್ನ ಪರಮಾತ್ಮ ಅನುಭವಕ್ಕೆ ಆತು ಅಂತ ಏನಾದ್ರೂ ಯಾರಾದ್ರೂ ಹೇಳಿದ್ರ ಅದು ದೃಕ್ಕಾಗಿ ಅನುಭವ ಆಗ್ಬೇಕ ಹೊರತು ಅದು ಎಂದೂ ದೃಶ್ಯ ಆಗಿ ಅನುಭವ ಆಗುವುದಿಲ್ಲ ಅನ್ನುವಂಥದ್ದು ವೇದಾಂತದ ಡಿಂಡಿಮ ನಿರ್ಣಯ ಡಂಗುರ. therefore you do not experience ಆತ್ಮ. ನಾವು ಅದನ್ನ ಅನುಭವ ಮಾಡದನೆ ಅದನ್ನೇ ನಾನು ಇದ್ದೇನೆ ಅಂತ ಘೋಷಣೆ ಮಾಡ್ತೀವಿ. ಯು ಕ್ಯಾನ್ ಕ್ಲೇಮ್ ದಿ ಆತ್ಮ, ನಾನೇ ಆತ್ಮ ಇದ್ದೇನೆ ಅಂತ ಅಹಮಸ್ಮಿ ಅಂತೆ ಹೊರತು ನಾನೇ ಆ ಪರಮಾತ್ಮ ಇದ್ದೇನೆ ಅನ್ನುವಂತ ಅಪರೋಕ್ಷ ಜ್ಞಾನಕ್ಕನ ಅಹಮಸ್ಮಿ ಅನ್ನುವಂತ ಅಪರೋಕ್ಷ ಜ್ಞಾನಕ್ಕ ನಾವು ಆತ್ಮಜ್ಞಾನ ಅಂತೇವಿ. ಮೈಂಡ್ ಈಸ್ ಯೂಸ್ಡ್ ನಾಟ್ ಫಾರ್ ಎಕ್ಸ್ಪೀರಿಯನ್ಸಿಂಗ್ ದ ಆತ್ಮ. ಮನಸ್ಸು ಉಪಯೋಗ ಮಾಡ್ತೇವೆ ಆದ್ರೆ ಅದನ್ನು ವಿಷಯೀಕರಿಸುವುದಿಲ್ಲ. ಮೈಂಡ್ ಈಸ್ ಯೂಸ್ಡ್ ಅಂಡ್ ಕ್ಲೇಮಿಂಗ್ ದ ಆತ್ಮ ವಿಚ್ ಈಸ್ ನಾಟ್ ಅವೈಲಬಲ್, which is available all the times as what? I am the consciousness. ನಾನು ಅರಿವು, ನಾನು ಅರಿವು, ನಾನು ಅರಿವು ಅನ್ನುವಂಥದ್ದು ಸದಾ ಭಾತಿ ಸದಾ ಭಾವಿ. ಯಾವಾಗಲೂ ಅರಿವು ನಾನು ಇದ್ದೇನೆ ಅಂತ ಹೇಳ್ತೈತೆ ಹೊರತು ಇಲ್ಲಿ ಯಾವಾಗಲೂ ಇಲ್ಲ ಆಗುದಿಲ್ಲ. ಐ ಆಮ್ ಕಾನ್ಶಿಯಸ್, ಐ ಆಮ್ ಕಾನ್ಶಿಯಸ್, ಐ ಆಮ್ ಕಾನ್ಶಿಯಸ್. that I, the consciousness which is experienced all the time as I am ಅಂತಾರ. ನಾನ್ ಅಲ್ಲಿ ಜಗತ್ತಿನ ವಸ್ತುಗಳು ಅದಾವೋ ಇಲ್ಲೋ ಅಂತ ಕೇಳಿದ್ರೆ ನಿಂದ್ರಿ ನೋಡಿ ಹೇಳ್ತೇನಿ ಅಂತೀವಿ. ನಿಂದ್ರಿ ನೋಡಿ ಹೇಳ್ತೇನಿ. ಆ ಕೊನೆಯಾಗ ಇಂಥ ಪುಸ್ತಕ ಐತೆ ನೋಡ, ನಿಂದ್ರಿ ನೋಡಿ ಹೇಳ್ತೇನಿ. ಆದ್ರ ನೀ ಅದೇ ಇಲ್ಲ ಅಂತಂದ್ರ ನಾನ್ ಅದೇನಿಲ್ಲ ನೋಡಿ ಹೇಳ್ತೇನೆ ಅಂತ ಯಾರಾದ್ರೂ ಅಂದಾರೇನ್ರಿ? ಇಲ್ಲಿ ಬಿಟ್ಟ ಬಾಗಲ ಹಾಕಿರಿ ಮನೆಗೆ, ಯಾರೋ ಬಂದ್ರು, ಮನ್ಯಾಗ ನೀವು ಒಬ್ರ ಅದಿರಿ, ಯಾರ ಅದಿರಿ ಮನ್ಯಾಗ ಅಂತಾರ. ನಾವ್ರಿ ಇಂಥವ್ರು ಬಂದೇವಿ, ಯಾರದಿರಿ? ನಿಂದ್ರಿ ನಾನು ಯಾರಾದ್ರೂ ನೋಡಿ ಹೇಳ್ತೀನಿ ಅಂತೀರಿ. ಇಲ್ಲಿ ಬರ್ರಿ ನಾನು ಅದೇನೆ ಅಂತೀರ. ಇಲ್ರಿ ನಿಮ್ ಅಂಗಿ ಕೇಳಿ ಹೋಗಿ ಬಂದ್ ಹೇಳ್ತಂತ ತಡ್ರಿ. ಇಲ್ರಿ ನಾನು ಅದೇನೆ ಅಂತೆ, ಬರ್ರಿ ನಾನು ಅದೇನ್ರಿ, ನಾಮ್ದಾರ ಅದೇನು ಬರ್ರಿ, ದುಂಡಪ್ಪ ಸರ ನಾನು ಅದೇನು ಬರ್ರಿ. ಅಲ್ಲ ನಾನು ಅದೇನು ಅಂತಿಕೊಂಡು ವಿಷಯ ಮಾಡಿ ನೋಡಿದ್ಯೋ, ಏನು ವಿಷಯಿಯಾಗಿ ಹೇಳಿದ್ಯೋ? ಕೇಳ್ರಿ ಶಾಸ್ತ್ರ ವಿಷಯಿಯಾಗಿ ಹೇಳಿ. ನೋಡು, ಆ ಅನುಭವ ಉಪಯೋಗ ಅದನ್ನ ಮರ್ತ ಬಿಡ್ತೀವಿ. ಅದು ವಿಷಯಿಯಾಗಿ ನಾವು ಹೇಳಿದ್ದನ್ನ ನಾವು ಲೆಕ್ಕಕ್ಕೆ ತಗೋದಲ್ಲ. ನಾವು ನಿಜ ಜೀವನದಾಗ ವ್ಯವಹಾರ ಮಾಡ್ತೀವಿ. ಅಥವಾ ಬಿಡ್ರಿ ಯಾರಾದ್ರಿ ಅಂತ ಕೇಳಿದಾಗ ವಿಡಿಯೋ ಓಪನ್ ಮಾಡ್ತೇನೆ.
ಒಳಗ ಹಿಂಗ್ ಮುಟ್ಟಿ ನಾ ಅದೇನು ಬರ್ರಿ ಅಂತೀರ ಯಾರು ಹಿಂಗ್ ಮುಟ್ಟಿ ನೋಡ್ಕೊಂಡು ನಾ ಅದೇನು ಬರ್ರಿ ಅಂತೀರ ಯಾರು ಇಲ್ಲ. ಯಾರದೀನಿ ಅಂದ್ರೆ ನಾ ಅದೇನು ಬರ್ರಿ ಅಂತಿರಲ್ಲ, ಏನ್ ನೋಡಿ ಹೇಳಿದ್ರಪ್ಪ ನಾ ಅದೇನಂತ? ಅವ ಸ್ವತಃ ಸಿದ್ಧದ ನಮ್ಮ ಆತ್ಮ. ಯಾರ ಸಿದ್ಧ ಆದ್ಮ್ಯಾಗ ಅವ ಇದಾವಲ್ಲ, ಎಲ್ಲವೂ ಅವ ಅವನ ಮ್ಯಾಗ ಎಲ್ಲವೂ ಸಿದ್ಧ ಆಗ್ಯಾವ. ಅವ ಅದಲ್ಲಂತ ದೇಹ ಮನಸ್ಸು ಇಂದ್ರಿಯ ಮನಸ್ಸು ಬುದ್ಧಿಗಳೆಲ್ಲ ಅದಾವ ಆತ್ಮೀಯರೇ. ಅವ ಎದಕ್ಕೂ ಯಾವಾಗ್ಲೂ ಸಿದ್ಧ ಅದ. ದಟ್ ಇಸ್ ವೈ ದಯಾನಂದ ಸ್ವಾಮೀಜಿ ಸೇಸ್, ವೆನ್ ಐ ಆಸ್ಕ್ ಯು ವೆದರ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹ್ಯಾಸ್ ಕಮ್ ಆರ್ ನಾಟ್. ಅಪ್ಪೋರ್ ಅಂತ ದಯಾನಂದ ಅಪ್ಪೋರು ನಮ್ಮ ಗುರುಗಳು. ಅಪ್ಪೋರು ಗುರುಗಳು ಪರಮಾರ್ಥನಂದ, ಅವ್ರ ಗುರುಗಳು ದಯಾನಂದರು, ಅವ್ರ ಗುರುಗಳು ಚಿನ್ಮಯಾನಂದ. ತಿಳ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಮತ್ತೆ ಯಾರು ದಯಾನಂದ ಚಿನ್ಮಯಾನಂದ ಗುರುಗಳು ಅಲ್ಲ. ಚಿನ್ಮಯಾನಂದರು ದಯಾನಂದ ಗುರುಗಳು, ದಯಾನಂದರು ಪರಮಾರ್ಥ ಸ್ವಾಮೀಜಿ ಗುರುಗಳು ಅಂತ. ದಯಾನಂದ ಸ್ವಾಮೀಜಿ ಅಂತಿದ್ರಂತ, ಇವತ್ತ ಈ ಕ್ಲಾಸ್ನಾಗ ಇವ್ರು ಬಂದಾರ ಏನ್ ನೋಡ್ರಿ ಅಂದಾಗ ಇವ್ರು ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಹಿಂಗೆಲ್ಲ ಕಡೆ ನೋಡಿ ಬಂದಾರೋ ಇಲ್ಲೋ ಅಂತ ಹೇಳ್ತಾರೆ. ಇಂಥವ್ರು ಬಂದಾರೇನ್ರಿ ಕ್ಲಾಸಿಗೆ ಅಂತ ಕೇಳಿದ್ರೆ ಅವೆಲ್ಲ ನೋಡಿ ಹೇಳ್ತಾರ. ಹೌದಲ್ರಿ? ಹಂಗ ವೆದರ್ you have to look around and see and find whether he has come or not. If you ask whether there is electricity in the hall, ಈಗ ಈ ಹಾಲ್ ನ ಕರೆಂಟ್ ಐತೆ ಇಲ್ಲ ಹೆಂಗ್ ಗೊತ್ತಾಗತ್ರಿ? You will say, wait, let me see, let me use the appropriate instrument and find out whether hall you have to experience it. But when I ask you, are you there in the hall? ಈಗ ಇಲ್ಲಿ ಲೈಟ್ ಇಲ್ಲಿ ಲೈಟ್ ಅದ ಲೈಟ್ ಅದ ಅಂತ ಹೇಳ್ತೀವಿ. ಆದ್ರೆ ಇವನ್ನೆಲ್ಲ ಲೈಟ್ ಅದೋ ಇಲ್ಲೋ ಅಥವಾ ಇಂಥ ಮನುಷ್ಯ ಬಂದಾನಿಲ್ಲ ಅನ್ನೋದು ನೋಡಿ ಪ್ರತ್ಯಕ್ಷವಾಗಿ ನೋಡಿ ಹೇಳ್ತೀವಿ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾನ, ನೀ ಅದಿ ಇಲ್ಲೋ ಯಪ್ಪ, ನೀ ಅದಿ ಇಲ್ಲಿ ಹೇಳೋ ಅಂತ ಕೇಳಿದ್ರೆ ಅದೇನ್ರಿ ಅಂತೀವಿ. ಇಲ್ಲ, ಅದು ಸ್ವತಃ ಸಿದ್ಧದ. ನಾ ಅನ್ನೋದು ಏನದ ಹಿಂಗ್ ಮುಟ್ತೇವೆ ಶರೀರಕ್ಕೆ, ಅದ್ರ ಒಳಗ ಆತ್ಮಗ ಸಂಬಂಧಪಟ್ಟದ ಅದು. ಮತ್ ಹಿಂಗ್ ಮುಟ್ಕೊಂಡು ಬಿಡಾಕತ್ತಾರ ಈ ಶರೀರಕ್ಕ ನಾ ಅನ್ನಕತ್ತಿಲ್ಲ. ನಾವ್ ಒಳಗ ಆತ್ಮನಕ್ಕ ಆ ಮುಟ್ಟಕ್ ಆಗೋದಿಲ್ಲ ಅಂತ ಇವನ್ ಮುಟ್ಟಿ ಅವ್ನ್ ಹೇಳಾಗತ್ತೀವಿ. ಏನಂತ ನಾ ಅದೇನ್ರಿ ಅಂತ. ಹಂಗ ಇಲ್ಲ, ಅದೇನು ತಳ್ಳಗತ್ತದ ಒಳಗ್ರಿ. ನಾನು ಅದೇನೆ ಅಂತ ತಿಳ್ಕೊಂಡು ಇವ ಏನದಾನ, let me use the appropriate instrument and find out whether I am here or not. You do not use any instrument to know I am. ನಾನು ಅದೇನಂತ ನೀವು ಯಾವ ಉಪಕರಣವನ್ನ ಯಾವ ನೇತ್ರದಿಂದ ನೋಡಿ ಹೇಳಿದ್ರಿ? ಯಾವ ಉಪಕರಣ ಸ್ವತಃ ಸಿದ್ಧ, ಯಾವ ಉಪಕರಣ ಬೇಕಾಗಿಲ್ಲ. ಇದಕ್ಕ ವಿಚಾರಕಾರ ಹೇಳ್ತಾರ, ಒಂದು ಗಡಿಗೆ ಉದಾಹರಣೆ, ಒಂದು ಕ್ವಾಣಿ ಒಳಗ ಕತ್ತಲ ಕ್ವಾಣಿ ಒಳಗ ಒಂದು ಗಡಿಗೆ ಒಳಗ ಒಂದು ವಜ್ರ, ಇನ್ನೊಂದು ಗಡಿಗೆ ಒಳಗ ಒಂದು ಕರೆ ಕಲ್ಲಿನ ಉದಾಹರಣೆ ಇಟ್ಟು ಹೇಳ್ತಾರಲ್ಲ, ಅದನ್ನ ನೆನಪು ಮಾಡ್ಕೊಡ್ರಿ. ನೀವು ಪ್ರಾಜ್ಞರು ಇದ್ದವ್ರು ಅದನ್ನ ನೆನಪು ಮಾಡ್ಕೊಡ್ರಿ. ನನಗೆ ಟೈಮ್ ಆಗಿದ್ರೆ ಮುಗಿಸ್ತೀನಿ, ಇನ್ನೊಂದು ಬೇಕಾದ್ರೆ ಹೇಳ್ತೇನೆ. ಐ ವಿಲ್ ಸೇ, ವೇಟ್, let me use the appropriate instrument and find whether I am here or not. You do not use any instrument to know I am, because even before using the instrument, I am already there, deciding it. To choose a particular instrument, I don't even infer. Dayana Swamiji jokingly says, I must be existent because I am married, and a wife will not marry if I am non-existent one, and she is also married. I am a husband, therefore I must exist. You don't say infer like that. Are you there? If you ask, therefore I am. Somebody says, no, I am there, therefore I think. Thus it is a self-evident conscious principle which does not require any instrument to reveal itself. ಆತ್ಮತತ್ವವನ್ನು ನೋಡ್ಲಿಕ್ಕೆ ಯಾವ ಪ್ರಮಾಣನೂ ಬೇಕಾಗಿಲ್ಲ ಅನ್ನುವಂಥದ್ದು ಕೊನೆಯ ನಿಲುವು. ಆತ್ಮನ್ನ ನೋಡ್ಲಿಕ್ಕೆ ಯಾವ ಪ್ರಮಾಣ ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮ ಉತ್ತರ. ಆತ್ಮನನ್ನ ತಿಳಿಲಿಕ್ಕೆ ವೇದ ಪ್ರಮಾಣ ಬರ್ತೈತೆ ಅನ್ನೋದು ನಮ್ಮ ಉತ್ತರ. ಅದು ಹೆಂಗ ಉತ್ತರ ಅಂತಂದ್ರ, ಆತ್ಮನನ್ನ ತಿಳಿಲಿಕ್ಕೆ ವೇದ ಪ್ರಮಾಣ ಹೆಂಗಂದ್ರೆ, ವೇದ ಯಾವುದು ಅಲ್ಲ ಅನ್ನೋದು ಹೇಳ್ತದೆ. ಆಮ್ಯಾಗ ಆ ಅಲ್ಲ ಅನ್ನೋದನ್ನ ಬಿಟ್ಟು ಕಳೆದು ಉಳಿದು ನೋಡುವಂತದ್ದು ಆತ್ಮ ಏನದ, ಅದು ಸ್ವತಃ ಸಿದ್ಧದ. ಅದಕ್ಕೆ ಯಾವ ಪ್ರಮಾಣ ಬೇಕಾಗಿಲ್ಲ. ಇದು ರಹಸ್ಯ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ವೇದಾಂತ. ದ ಸೆಲ್ಫ್ ಎವಿಡೆಂಟ್ ಕಾನ್ಶಿಯಸ್ನೆಸ್, ಐ ಆಮ್ ದೇವಃ. ಯಾವಾಗಲೂ ನಿತ್ಯ ಪ್ರಕಾಶವಾಗಿ ಬೆಳಗುತ್ತಿರುವಂತಹ ಆ ದಿವ್ಯ ಪ್ರಕಾಶ ಸ್ವರೂಪವೇ ಆತ್ಮವೇ, ಅದು ನಾನಿದ್ದೇನೆ. ದಿಸ್ ಇಸ್ ಕಾಲ್ಡ್ ಮಹಾವಾಕ್ಯ ವಿಚಾರ. ಇದು ಮಹಾವಾಕ್ಯ ವಿಚಾರ ಅನಿಸ್ಕೋತದ. ಥ್ರೂ ದಿಸ್ ಮಹಾವಾಕ್ಯ ಮಂತ್ರ ಯು ಡು ನಾಟ್ ನೋ ದ ಬ್ರಹ್ಮನ್, ಬಟ್ ಯು ಕ್ಯಾನ್ ಕ್ಲೇಮ್ ದ ಬ್ರಹ್ಮನ್. ನೀವು ಈ ಮಹಾವಾಕ್ಯದ ವಿಚಾರದಿಂದ ನೀವು ಪರಮಾತ್ಮನನ್ನು ತಿಳಿಯುವುದಲ್ಲ, ಪರಮಾತ್ಮನೇ ಇದ್ದೀರಿ. Therefore, in this knowledge, ಬ್ರಹ್ಮನ್ ಕಂಟಿನ್ಯೂಸ್ ಟು ಬಿ ಅಪ್ರಮೇಯ. ಈ ಒಂದು ಜ್ಞಾನದಲ್ಲಿ, ಈ ಒಂದು ಮಂತ್ರದಿಂದ ಪರಮಾತ್ಮನು ಯಾವ ಅನುಭವಕ್ಕೂ ವಿಷಯ ಅಲ್ಲ, ಅವನು ಎಲ್ಲ ಅನುಭವಕ್ಕೂ ವಿಷಯಿ ಅದಾನ. ಯು ಹ್ಯಾವ್ ಟು ನೋ
ಯು ಹ್ಯಾವ್ ನೋನ್ ಬ್ರಹ್ಮನ್ ವಿತೌಟ್ ಮೇಕಿಂಗ್ ಇಟ್ ಪ್ರಮೇಯಂ. ಅದು ಪ್ರಮೇಯವನ್ನಾಗದೆ ಆಗಿಸದೆ ಪ್ರಮೇಯಿ ಅಂದ್ರೆ ಪ್ರಮಾತೃ ಆಗಿ ಆತ್ಮನನ್ನ ತಿಳಿಲಿಕ್ಕೆ ಬರ್ತದ ಅನ್ನುವಂತ ಒಂದು ಟಿಪ್ಪಣಿಯೊಂದಿಗೆ ಈ ಮಂತ್ರ ಮುಗಿತದ. ಈ ಮಂತ್ರ ತಿಳಿಯಲಾರ್ದವರಿಗೆ ನಾಳೆ ಇದಕ್ಕಿಂತ ಇನ್ನೊಂದು ಹಡಗು ಬರ್ತದ. ಇದ್ರಾಗ ಪಾರಾದವರು ಉಪನಿಷತ್ ಮುಗಿತು. ಉತ್ತಮ ಅಧಿಕಾರಿಗಳಿಗೆ, ಮಧ್ಯಮ ಅಧಿಕಾರಿಗಳಿಗೆ ನಾಳೆ ಮಂತ್ರದ, ಕನಿಷ್ಠ ಅಧಿಕಾರಿಗೆ ನಾಡದ ಮಂತ್ರದ. ಅವೆಲ್ಲ ಮಂತ್ರಗಳನ್ನ ನಾನು ಮತ್ತೆ ನಾಳೆ ಮುಂದುವರಿಸ್ತೇನೆ ಅನ್ನುತ್ತಾ ಇವತ್ತಿನ ವಾಕೃಪ ಸೇವೆಯ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.